ಆ ಜಂಗಮತ್ವವನ್ನ ವರ್ಣಾಶ್ರಮ ಧರ್ಮದ ಪದ್ಧತಿಯಲ್ಲಿ ಬ್ರಾಹ್ಮಣರ ಸ್ಥಾನಕ್ಕೆ ಏರಿಸಿ, ನಾವು ವರ್ಣಾಶ್ರಮದಲ್ಲಿ ಬ್ರಾಹ್ಮಣರಿದ್ದಂಗೆ ನಾವು ಲಿಂಗಾಯತರಲ್ಲಿ ಅನ್ನುವಂತ ಒಂದು ಭ್ರಮೆಯನ್ನು ಇಟ್ಟುಕೊಂಡು ಇಡೀ ಸಮಾಜದ ಆರೋಗ್ಯವನ್ನು ಕೆಡಿಸುವಂತ ಕೆಲಸನೂ ಕೂಡ ಇವತ್ತು ನಡ್ಕೊಂಡ್ ಬಂದಿದೆ. ಆ ಜನಾಂಗದ ಒಂದು ಒಳಪಂಗಡವನ್ನ ಜಂಗಮ ಅಂತ ಭಾವಿಸ್ಕೊಂತಿದೆ. ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು, ಇಂಥ ಬಹಳ ಜನ ಸ್ವಾಮಿಗಳು ನಮ್ಮಲ್ಲಿ ಜಂಗಮತ್ವ ಜಾತಿಯನ್ನ ಮೀರಿ ನಿಂತಿರ್ತಕ್ಕಂಥವ್ರು ಇದ್ದಾರೆ. ಗದಗಿನ ತೋಂಟದಾರ್ಯ ಮಠದವರಾಗಿರ್ಬೋದು, ಹಿಂಗೆ ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿವರೆಗೂ ಇದ್ದಂತ ಕಾಲನೇ ಬೇರೆ, ಮುಂದೆ ಬರುವಂತ ಕಾಲನೇ ಬೇರೆ. ಇಲ್ಲಿವರೆಗೂ ಏನಿತ್ತು ಅಂತ ಹೇಳಿದ್ರೆ, ಅವನು ಯಾವ ಪದವಿ ತಗೊಂಡಿದ್ದಾನೆ ಆ ಪದವಿಗೆ ಪೂರಕವಾದಂತ ಉದ್ಯೋಗಕ್ಕೆ ಹೋಗ್ಬೇಕು ಅನ್ನುವಂತ ಆಲೋಚನೆಗಳಿದ್ದು ಜನಗಳಲ್ಲಿ. ಇವತ್ತು ಹಂಗಿಲ್ಲ. ಜೊತೆಗೆ ಬುದ್ಧಿ ಮುಂದೆ ಸಾಕ್ತಾ ನೀವು ಬಸವ ಕೇಂದ್ರ ಶಿವಮೊಗ್ಗ ಇದರ ಜವಾಬ್ದಾರಿಯನ್ನ 2006 ಮಾಡಿ, ಅಲ್ಲಿ ಒಂದು ನಿಮ್ಮ ಜವಾಬ್ದಾರಿಯಡಿ ವಿಶೇಷವಾದ ಕಾರ್ಯಕ್ರಮಗಳು, ಎಕ್ಸ್ಪೆಷಲಿ ಸದ್ದಾಗಿದೆ ಏನಂದ್ರೆ ಚಿಂತನ ಕಾರ್ತಿಕ ಅಂತ ನವೆಂಬರ್ ಮಾಸದಲ್ಲಿ ಮಾಡಿದ್ರಿ. ಸೊ ಬಸವ ಕೇಂದ್ರ ಶಿವಮೊಗ್ಗ ಮತ್ತು ನಿಮ್ಮ ಒಂದು ಅಲ್ಲಿನ ಒಂದು ನಂಟಿನ ಬಗ್ಗೆ ವೀಕ್ಷಕ. ಶಿವಮೊಗ್ಗ ಬಸವ ಕೇಂದ್ರ ಹೆಚ್ಚು ಕಡಿಮೆ ನಾವು ಅಲ್ಲಿ ಹೋಗೋದಕ್ಕಿಂತ ಮುಂಚೆನೆ ಸ್ಥಾಪನೆ ಆಗಿತ್ತು. ಆನಂತರ ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಬಸವ ಕೇಂದ್ರಗಳು ಇದ್ದಾವೆ. ಆ ಎಲ್ಲ ಬಸವ ಕೇಂದ್ರಗಳಲ್ಲಿ ಸ್ವಂತ ಕಟ್ಟಡ ಮಾಡ್ಕೊಂಡಂತ ಮೊದಲನೇ ಬಸವ ಕೇಂದ್ರ ನಮ್ಮದು. ಮತ್ತು ಇವತ್ತಿನವರೆಗೂ ಭಾಳ ಬೆರಳಿಕೆಯಷ್ಟು ಬಸವ ಕೇಂದ್ರಗಳಿಗೆ ಮಾತ್ರ ಸ್ವಂತ ಕಟ್ಟಡಗಳು ಇದ್ದಾವೆ. ಇನ್ನು ಶಿವಮೊಗ್ಗ ಬಸವ ಕೇಂದ್ರದಲ್ಲಿ ಅದು ಬಿಲ್ಡಿಂಗ್ ಎಲ್ಲ ರೆಡಿ ಆಗಿತ್ತು. 2004 ಅದರದ್ದು ಸ್ವಂತ ಕಟ್ಟಡ ಉದ್ಘಾಟನೆ ಆಯಿತು. 2004 2006 ಡಿಸೆಂಬರ್ವರೆಗೂ ಹೆಚ್ಚು ಕಡಿಮೆ ಅಲ್ಲಿಗೆ ಒಂದು 6 ಜನ ಸ್ವಾಮಿಗಳು ಬಂದು ಹೋದರು. ಅಲ್ಲಿ ಇರೋಕ್ಕಾಗಲಿಲ್ಲ ಅವರಿಗೆ, ಏನೇನು ಕಾರಣಗಳು. ಒಟ್ಟು 6 ಜನ ಸ್ವಾಮಿಗಳು ಶಿವಮೊಗ್ಗ ಬಸವ ಕೇಂದ್ರಕ್ಕೆ ಬರೋದು ಹೋಗೋದು ಮಾಡಿದರು. ಕೊನೆಗೆ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಮಟ್ಟದ ನಡೀತಾ ಇತ್ತಲ್ಲ, ಅವತ್ತು ನನ್ನ ಡಿಸೆಂಬರ್ 20ನೇ ತಾರೀಕು ಶಿವಮೊಗ್ಗ ಬಸವ ಕೇಂದ್ರದ ಜವಾಬ್ದಾರಿ ತಗೊಳ್ಳೋದಕ್ಕೆ ಅಲ್ಲಿ ಹೋಗಿದ್ದಾಯ್ತು. ಅಂದ್ರೆ ಅದು ನಿಮ್ಮ ಮೊದಲನೇ ಜವಾಬ್ದಾರಿ ಹೌದು. ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಹೋದ ತಕ್ಷಣ ಏನಾಯಿತು, ನಮಗೂ ಸ್ವಲ್ಪ ಹೊಸ ವಾತಾವರಣ, ಹೊಸ ಜನ, ಅಲ್ಲಿ ಯಾರು ಪರಿಚಯ ಇರಲಿಲ್ಲ. ಹೊಸದಾಗಿ ಪರಿಚಯ ಮಾಡಿಕೊಂಡು ಎಲ್ಲರ ಜೊತೆಗೂ ವಿಶ್ವಾಸ ಬೆಳೆಸ್ಕೊಂಡು ಅಲ್ಲಿ ಪ್ರತಿನಿತ್ಯ ಬಸವ ಕೇಂದ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಪ್ರತಿನಿತ್ಯ ಸಂಜೆ 7ರಿಂದ 8 ಗಂಟೆವರೆಗೂ ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡ್ತಾ ಆನಂತರದಲ್ಲಿ ತ್ರಾಟಕ ಮಾಡ್ತಾಯಿದ್ರು. ತ್ರಾಟಕ ಮೀನ್ಸ್ ಲಿಂಗನ ನೋಡೋದು, ಕುತ್ಕೊಂಡು ದೃಷ್ಟಿ ಇಟ್ಟು ಲಿಂಗ ನೋಡೋದು. ಅದಕ್ಕೆ ಯಾಕೆ ತ್ರಾಟಕ ಅಂತೇಳಿ, ಗೇಜಿಂಗ್, ಅದಕ್ಕೆ ತ್ರಾಟಕ ಅಂತ ಕರೀತಾರೆ. ಆ ಥರದಲ್ಲಿ ಅದನ್ನ ಮಾಡೋ ಪದ್ಧತಿ ರೂಢಿಸ್ಕೊಂಡಿದ್ರು. ಅಂದ್ರೆ ಬಂದವರು ಎಲ್ಲ ಅಲ್ಲ, ಬಸವ ಕೇಂದ್ರದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅವರು ಪ್ರತಿದಿನ ಸಂಜೆ 7ರಿಂದ 8 ಗಂಟೆವರೆಗೂ ಆ ಕೆಲಸ ಮಾಡೋರು. ಅದನ್ನೊಂದು ಭಜನೆ ಮತ್ತು ತ್ರಾಟಕ, ಒಂದು ಅರ್ಧ ಗಂಟೆ ಭಜನೆ, ಒಂದು ಅರ್ಧ ಗಂಟೆ ತ್ರಾಟಕ, ಓಂಕಾರ ಅದನ್ನು ಅನುಸಂಧಾನ ಮಾಡೋದು, ಈ ಥರದಲ್ಲೆಲ್ಲ ಮಾಡ್ಕೊಂಡು ಹೋಗೋ ಪದ್ಧತಿ ಇತ್ತು. ನಾನು ಹೋದ್ಮೇಲೆ ಹೆಚ್ಚು ಕಡಿಮೆ ನಿರಂತರವಾಗಿ 12-13 ವರ್ಷಗಳ ಕಾಲ ಪ್ರತಿದಿನ ಸಂಜೆ 7ರಿಂದ 8 ಗಂಟೆವರೆಗೂ ಭಜನೆ ಜೊತೆ ಪ್ರವಚನ ಮಾಡಿದೆ. ನಿರಂತರವಾದ ಪ್ರವಚನ. ಅದು 3 ಜನ ಬರಲಿ, 6 ಜನ ಬರಲಿ, 20 ಜನ ಬರಲಿ, 50 ಜನ ಬರಲಿ, ನಾನು ಬಸವ ಕೇಂದ್ರದಲ್ಲಿ ಇದ್ದೆ ಅಂತ ಹೇಳಿದ್ರೆ ಬಹುಪಾಲ ಅಲ್ಲಿ ಕೇಂದ್ರದಲ್ಲೇ ಇರ್ತಾ ಇದ್ದೆ. ಇವತ್ತಿನಷ್ಟು ಓಡಾಡ್ತಿರ್ಲಿಲ್ಲ. ಕೇಂದ್ರದಲ್ಲೇ ಇರ್ತಾ ಇದ್ದಿದ್ದರಿಂದ 7ರಿಂದ 7:15 ಭಜನೆ, 7:15ರಿಂದ 7:55 ತನಕ ಪ್ರವಚನ, ಮತ್ತೆ ಮಂಗಳ ಹಾಡಿ ಹೋಗೋದು. ಈ ಥರ ಪ್ರತಿದಿನ ನಾನು ಪ್ರವಚನ ಮಾಡಿದೆ. ಹೆಚ್ಚು ಕಡಿಮೆ ಅದು 12-13 ವರ್ಷ ಮಾಡಿದೆ. ಅದು 365 ದಿನ ಮಾಡಿದೆ ಅಂತಾರಲ್ಲ ಹಾಗೆ, ಆ ಥರದಲ್ಲಿ ಪ್ರತಿನಿತ್ಯ ಪ್ರವಚನ ಅನ್ನೋದು ಇರ್ತಾ ಇತ್ತಲ್ಲಿ. ಆ ಪ್ರವಚನದಿಂದ ನಮಗೆ ಅನುಕೂಲ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ದಿನ ಹೇಳ್ಬೇಕಲ್ಲ ಭಕ್ತರಿಗೆ, ದಿನ ಪ್ರವಚನ ಹೇಳ್ಬೇಕು ಅಂತೇಳಿ ದಿನ ಹೊಸದು ಮತ್ತೆ ಅಧ್ಯಯನ ಮಾಡೋಕ್ಕೆ ಅವಕಾಶ ಆಗ್ತಾಯಿತ್ತು. ನಾನು ಹೋದಾಗ ಆಗ್ಲೇ ಸುಮಾರು ಹಲವಾರು ಮೌಲಿಕ ಗ್ರಂಥಗಳಿರ್ತಕ್ಕಂಥ 1,500 ಗ್ರಂಥ ಇರ್ತಕ್ಕಂಥ ಒಂದು ಲೈಬ್ರರಿನೇ ಇತ್ತು ಬಸವ ಕೇಂದ್ರದಲ್ಲಿ. ಅದು ನಮಗೆ ಭಾಳ ಅನುಕೂಲ ಮಾಡಿಕೊಡ್ತು. ಅಲ್ಲಿ ಪುಸ್ತಕಗಳನ್ನೆಲ್ಲ ಓದೋದು, ಮತ್ತು ಒಂದೊಂದು ಸರಿ ಒಂದೊಂದು ಕಾವ್ಯಗಳನ್ನ ಇಟ್ಕೊಳ್ಳೋದು, ಅಥವಾ ಒಂದು ತತ್ವ ಇಟ್ಕೊಂಡು ಉಪನ್ಯಾಸ ಮಾಡೋದು. ಹೀಗೆ ಒಂದು ನಿರಂತರವಾಗಿ ಒಂದು ಪ್ರಭುಲಿಂಗ ಲೀಲೆ ಮಾಡಿದ್ವಿ. ಆಮೇಲೆ ರಾಘವಾಂಕನ ಸಿದ್ದರಾಮ ಚಾರಿತ್ರ ಮಾಡಿದ್ವಿ. ಅದಾದಮೇಲೆ ಇಷ್ಟಲಿಂಗದ ಕುರಿತು ಮಾಡಿದ್ವಿ, ಅಷ್ಟವರ್ಣಗಳ ಕುರಿತು, ಪಂಚಾಚಾರಗಳ ಕುರಿತು, ಷಟ್ಸ್ಥಲಗಳ ಕುರಿತು, ಹೀಗೆ. ಆಮೇಲೆ ದಿನ ಒಂದೊಂದು ಇವೆಲ್ಲ ಆದಮೇಲೆ ಒಂದೊಂದು ವಚನಗಳ ಕುರಿತು, ಹೀಗೆ ನಿರಂತರವಾಗಿ 12-13 ವರ್ಷಗಳ ಕಾಲ ಅಲ್ಲಿ ಪ್ರವಚನ ಮಾಡಿದೆ. ಅದು ಒಂದು ರೀತಿಯಲ್ಲಿ ನಮಗೆ ಅಧ್ಯಯನ ಮಾಡೋದಕ್ಕೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಕಾರಣ ಆಯಿತು. ಬಹುಶಃ ಈ ಸಂಶೋಧನೆ ಮಾಡಬೇಕಾದ್ರೆ ಅವಾಗ ಅಧ್ಯಯನ ಮಾಡಿರ್ತಕ್ಕಂಥ ಭಾಳಷ್ಟು ಗ್ರಂಥಗಳು ಮತ್ತು ಅವತ್ತು ಗ್ರಹಿಸ್ಕೊಂಡಿರ್ತಕ್ಕಂಥ ಭಾಳಷ್ಟು ಗ್ರಹಿಕೆಗಳು ನನಗೆ ಭಾಳ ದೊಡ್ಡ ಸಹಕಾರ ಮಾಡಿದ್ವು ಅಂತೇಳಿ ಹೇಳ್ಬೋದು. ಆ ಥರದಲ್ಲಿ ಶಿವಮೊಗ್ಗ ಬಸವ ಕೇಂದ್ರಕ್ಕೆ ಹೋದ್ವಿ. ಅದಾದ ನಂತರದಲ್ಲಿ ಅಲ್ಲಿಂದ ನಮಗೆ ಸಂಘಟನೆ ಮಾಡೋದು ಒಂದು ಸವಾಲಾಗಿತ್ತು. ಸಂಘಟನೆ ಸವಾಲು ಹೆಂಗೆ ಅಂತ ಹೇಳಿದ್ರೆ,
ಇವರೊಂದು 5-6 ಜನ ಬಿಟ್ಟು ಬೆರಳೆಣಿಕೆ ಅಷ್ಟು ಜನ ಬಿಟ್ಟರೆ ಉಳಿದವ್ರು ಬರೋದು ಭಾಳ ಅಪರೂಪ ಆಗ್ತಾ ಇತ್ತು. ಬಟ್ ನಾನು ಬರೀ ಇವ್ರಿಗೆ ಮಾತಾಡ್ತಾ ಕೂತ್ಕೊಂಡ್ರೆ ಈ ತತ್ವ ಬೇರೆಯವ್ರಿಗೆಲ್ಲ ತಲುಪಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ನಿರ್ವಹಿಸೋಕ್ಕಾಗಲ್ಲ ಅಂತೇಳಿ ಅರ್ಥ ಮಾಡ್ಕೊಂಡು ಒಂದು ಪ್ರವಾಸ ಮಾಡಿದ್ವಿ ನಾವು. ಶ್ರೀಶೈಲಕ್ಕೆ ಪ್ರವಾಸ ಇಟ್ವಿ. ಶ್ರೀಶೈಲಕ್ಕೆ ಪ್ರವಾಸ ಮಾಡ್ಕೊಂಡು ಬಂದು ಆ ಪ್ರವಾಸದಲ್ಲಿ ನಮ್ಮ ಜೊತೆಗೆ ಬಂದಂಥ ಜನಗಳನ್ನ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಅವ್ರ ಮನೆಗಳ ಮೂಲಕವಾಗಿ ಕಾರ್ತಿಕ್ ಮಾಸದಲ್ಲಿ ಚಿಂತನ ಕಾರ್ತಿಕ ಅಂತ ಶುರು ಮಾಡಿದ್ವಿ ನಾವು. ಮೊದಲಿಗೆ ಒಂದು ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದ್ರೆ ನಮ್ಮ ಜೊತೆ ಪ್ರವಾಸಕ್ಕೆ ಅಂತ ಬಂದಂಥ ಜನಗಳು ಅವ್ರಗಳ ಮನೆಗಳಲ್ಲಿ ಭಾಳ ಸಿಂಪಲ್ ಕಾನ್ಸೆಪ್ಟ್ ಇದು, ಏನು ಭಾಳ ಅದ್ದೂರಿ ಮಾಡ್ಬೇಕಾಗಿಲ್ಲ. ಸಣ್ಣದೊಂದು ಹಾಲ್, ಒಂದು 15-20 ಜನ ಕೂತ್ಕೊಳ್ಳೋಂಥ ಹಾಲ್ ಇದ್ಬಿಟ್ರೆ ಸಾಕು, ಅಥವಾ ವರಾಂಡ ಇದ್ರೂ ಸಾಕು, ಅಥವಾ ಏನಿಲ್ಲ ಅಂದ್ರೆ ಮನೆ ಮುಂದೆ ಖಾಲಿ ಜಾಗ ಇದ್ರೂ ಸಾಕು. ಆ ಸಂದರ್ಭದಲ್ಲಿ ಮಳೆ ಏನು ಬರ್ತಿರ್ಲಿಲ್ಲ. ಮನೆ ಜಗ್ಲಿ ಮೇಲೆ ಕೂತ್ಕೊಂಡು ಮಾಡೋದು. ಅಲ್ಲಿ ಹೋಗಿ ಒಂದು ಬಸವಣ್ಣವ್ರ ಭಾವಚಿತ್ರ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ನಮ್ಮ ಜೊತೆಗೆ ಒಬ್ರು ಉಪನ್ಯಾಸ ಕರ್ಕೊಂಡು ಹೋಗ್ತಿದ್ವಿ. ಅವರು ಒಂದು ವಿಷಯದ ಮೇಲೆ ಉಪನ್ಯಾಸ ಮಾಡೋದು, ಅವ್ರಾದ ನಂತರ ನಾವು ಭಾಷಣ ಮಾಡೋದು. ಮತ್ತು ಅವ್ರ ಮನೇಲೇ ಇಷ್ಟಲಿಂಗ ಪೂಜೆ, ನಮ್ಮದು ಪ್ರಸಾದ ಆಗ್ತಾ ಇತ್ತು. ಯಾರ್ಯಾರಿಗೆ ಇಷ್ಟಲಿಂಗ ಇಲ್ಲದೆ ಇದ್ದಂಥವ್ರು ಬಂದ್ರೆ ಅವ್ರಿಗೆ ಇಷ್ಟಲಿಂಗ ದೀಕ್ಷೆ ನಡೀತಾ ಇತ್ತು. ಆಮೇಲೆ ಒಂದಷ್ಟೊತ್ತು ಸಂವಾದ ನಡೀತಾ ಇತ್ತು. ಮತ್ತು ಬಂದವರೆಲ್ಲರೂ ಕೂಡ ಅವ್ರ ಮನೆಗೆ ಊಟ ಮಾಡ್ಕೊಂಡು ವಾಪಸ್ ಹೋಗೋದು. ಈ ಥರದಲ್ಲಿ 1 ತಿಂಗಳುಗಳ ಕಾಲ ಕಾರ್ತಿಕ ಮಾಸದಲ್ಲಿ ಒಂಥರ ಸಿಂಬಲಿಕಲಿ ಅದು ನನಗೆ ಭಾಳ ಇಷ್ಟ ಆದಂಥ ಮಾಸ ಆಯಿತು. ಕಾರಣ ಏನಂದರೆ, ವರ್ಷದಲ್ಲಿ ಕತ್ತಲು ಜಾಸ್ತಿ ಇರ್ತಕ್ಕಂಥ ತಿಂಗಳು ಕಾರ್ತಿಕ. ಅಲ್ಲಿ ಹಗಲು ಕಡಿಮೆ ಇರುತ್ತೆ, ರಾತ್ರಿ ಜಾಸ್ತಿ ಇರುತ್ತೆ. ಹಗಲು ಕಡಿಮೆ ರಾತ್ರಿ ಜಾಸ್ತಿ, ಅದು ಒಂಥರ ಏನಪ್ಪ ಅಂತ ಹೇಳಿದ್ರೆ ಸಾಂಕೇತಿಕವಾಗಿ ಮನುಷ್ಯನೊಳಗಿರ್ತಕ್ಕಂಥ ಜ್ಞಾನ ಅಜ್ಞಾನಗಳ ಪ್ರಮಾಣವನ್ನು ಹೇಳುವಂಥ ಒಂದು ಸಂಗೀತ ಅದು. ನಮ್ಮಲ್ಲಿ ಅಜ್ಞಾನ ಜಾಸ್ತಿ ಇದೆ, ಜ್ಞಾನ ಕಡಿಮೆ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಹೆಚ್ಚು ಬಹಿರಂಗದ ದೀಪಗಳನ್ನ ಹಚ್ಚಿರ್ತಾರೆ ಮನೆ ಮುಂದೆ, ದೇವಸ್ಥಾನಗಳ ಮುಂದೆ, ಮಠಗಳ ಮುಂದೆ ಎಲ್ಲ. ಆ ಬಹಿರಂಗದ ದೀಪ ಹಚ್ಚೋದು ಎಷ್ಟು ಪರಿಣಾಮಕಾರಿ ಆಗುತ್ತೆ ಅಂದರೆ, ಒಂದು ನಮಗೆ ಸಾತ್ವಿಕವಾದಂಥ ಒಂದು ವೈಬ್ ಅಂತಾರಲ್ಲ, ಆ ವಾತಾವರಣ ನಿರ್ಮಾಣ ಮಾಡ್ಬೋದು. ಆದರೆ ನಮ್ಮ ಅಂತರಂಗದೊಳಗೆ ಜ್ಞಾನದ ಬೆಳೆಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಹೊರಗಿನ ದೀಪಗಳು ಹಚ್ಚಿದ್ರು ಕೂಡ ಅದು ವ್ಯರ್ಥನೆ. ಬಹುಶಃ ಪೂರ್ವಜರು ಅದು ಶುರು ಮಾಡಿದೆ ಆ ಹಿನ್ನೆಲೆಯೊಳಗೆ ಶುರು ಮಾಡಿದ್ರು. ಒಂದು ಬೆಳಕು ಜ್ಞಾನದ ಸಂಕೇತ. ಮತ್ತು ಬೆಂಕಿ ಉರಿದಂಗೆ ಉರಿಯಲ್ಲ ಬೆಳಕು ಯಾವಾಗಲೂ ಸೌಮ್ಯವಾಗಿ ನಾನು ಉರಿತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲದಂಗೆ ಅದು ಅಷ್ಟು ಚೆನ್ನಾಗಿ ಉರಿತಾ ಇರುತ್ತೆ, ಅದು ಬೆಳಕು ಕೊಡ್ತಾ ಇರುತ್ತೆ ದೀಪ. ಆ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿ, ಇದು ಒಂದು ರೀತಿ ಬಸವಣ್ಣವ್ರ ಬಗ್ಗೆ ಹೇಳ್ತಾರೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಹೇಳ್ತಾರೆ ಕುವೆಂಪುರವರು. ಹಾಗೆ ಒಂಥರ ನಮ್ಮ ಜನಗಳು, ನಮ್ಮಲ್ಲಿ ಒಂದು ಜ್ಞಾನದ ಜಾಗೃತಿ ಮೂಡಿಸ್ಕೊಳ್ಳೋದಕ್ಕೆ, ಅರಿವಿನ ಆಂದೋಲನಕ್ಕೆ ಅನುಕೂಲ ಆಗುವಂಥ ಒಂದು ಸಾಂಕೇತಿಕವಾಗಿ ಮಹತ್ವದ ಮಾಸ ಅಂತೇಳಿ ಭಾವಿಸ್ಕೊಂಡು ಕಾರ್ತಿಕ ಮಾಸದಲ್ಲಿ ನಾವು ಚಿಂತನ ಕಾರ್ತಿಕ ಅಂತ ಶುರು ಮಾಡಿದ್ವಿ. ತುಂಬ ಪರಿಣಾಮಕಾರಿಯಾಗಿ ಅದು ನಡ್ಕೊಂಡು ಬರ್ತಾ ಇದೆ. ಇವತ್ತಿಗೂ ಕೂಡ ನಡೀತಿದೆ. 18 ವರ್ಷಗಳ ಕಾಲ ಮುಗೀತು. ಈಗ 18 ವರ್ಷಗಳ ಕಾಲ ಮುಗಿದು ಈಗ 19ನೇ ವರ್ಷದ್ದು ಈ ವರ್ಷ ಪ್ರಾರಂಭ ಮಾಡ್ಬೇಕು ನಾವು. ಮನೆಗೂ ರೀಚ್ ಔಟ್ ಮನೆಗೂ ಕ್ರಮೇಣ ಅದೇನಾಯಿತು, ಮನೆಗಳ ವ್ಯಾಪ್ತಿಯನ್ನು ಮೀರಿ ಕೆಲವು ಹಳ್ಳಿಗಳಿಗೆ ಹೋದ್ವಿ. ಪ್ರತಿ ವರ್ಷ ಒಂದಿಷ್ಟು ಮನೆಗಳು, ಒಂದಿಷ್ಟು ಹಳ್ಳಿಗಳು, ಒಂದಿಷ್ಟು ದೇವಸ್ಥಾನಗಳು, ಒಂದಿಷ್ಟು ಸಂಘ ಸಂಸ್ಥೆಗಳು, ಈ ಥರದಲ್ಲಿ ಬೇರೆ ಬೇರೆ ಥರದ ಜನಗಳನ್ನ ತಲುಪೋದಕ್ಕೆ ಅದು ನಮಗೆ ಅವಕಾಶ ಆಯಿತು. ಸಾಕಷ್ಟು ಸಂಘ ಸಂಸ್ಥೆಗಳು, ಸಾಕಷ್ಟು ದೇವಸ್ಥಾನಗಳು. ಈಗ ಭಾಳ ಜನ ಏನಂತಾರೆ, ದೇವಸ್ಥಾನಕ್ಕೆ ಹೋಗಬಾರ್ದು, ಅದು ಸ್ಥಾವರ ಅಂತ ಹೇಳ್ತಾರೆ. ಆದರೆ ಸ್ಥಾವರ ಅಂತೇಳಿ ಕರೆಯುವಂಥ ದೇವಸ್ಥಾನದ ಆವರಣದಲ್ಲೇ ನಾವು ಜ್ಞಾನದ ಅನುಸಂಧಾನ ಮಾಡಿದ್ವಿ ಅಂತ ಹೇಳಿದ್ರೆ ಅವು ಕೂಡ ಜಂಗಮ ಆಗೋದ್ರಲ್ಲಿ ಏನು ಇದಿಲ್ಲ, ಅನುಮಾನ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಸ್ಥಾವರ ಜಂಗಮ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತತ್ವದ ಅನುಸಂಧಾನಕ್ಕೆ ಒಂದು ಜಾಗ, ಆ ಥರದಲ್ಲಿ ನಾವೆಲ್ಲ ನೋಡಿಕೊಂಡು ಎಲ್ಲ ಕಡೆಗೂ ಕೂಡ ಹೋಗಿ ತತ್ವಗಳ ಅನುಸಂಧಾನ ಮಾಡ್ಕೊಳ್ತಾ ಬಂದಂಥ ಉದಾಹರಣೆಗಳು ಇದ್ದಾವೆ. ಮತ್ತು ಅಲ್ಲಿ ಜಾತಿ ಇಲ್ಲ, ಮತ್ತು ವರ್ಗ ಇಲ್ಲ, ಕ್ಲಾಸ್ ಮತ್ತು ಕ್ಯಾಸ್ಟ್ ಎರಡನ್ನೂ ನೋಡ್ದಂಗೆ ಎಲ್ಲ ಥರದ ಜನಗಳ ಮನೆಯಲ್ಲೂ ಕೂಡ ಈ ತತ್ವ ಪ್ರಚಾರ ಮಾಡುವಂಥ ಕೆಲಸವನ್ನು ಚಿಂತನ ಕಾರ್ತಿಕ ಮಾಡ್ತಾ ಬಂತು. ಪ್ರಾರಂಭದ ದಿನಗಳಲ್ಲಿ ವಚನಕಾರರ ಪರಿಚಯ ಮಾಡ್ತಾ ಹೋದ್ವಿ. ಎಷ್ಟು ವಚನಕಾರರು ಅಂದರೆ, ಈಗ ಭವಿಷ್ಯ ನಿಮ್ಗಳಿಗೂ ಕೇಳಿದ್ರೆ ನೀವು ಹೇಳ್ತೀರಿ ಬಸವಣ್ಣ, ಅಲ್ಲಮಪ್ರಭು, ಅಕ್ಮಾದೇವಿ, ಸಿದ್ದರಾಮೇಶ್ವರ ಅಂತ 4-5 ಜನ ಶರಣರ ಹೆಸರು ಹೇಳ್ಬೋದು. ಆದರೆ ಎಷ್ಟೋ ಜನ ಅಜ್ಞಾತ ಮಹತ್ವದ ಶರಣರಿದ್ದಾರೆ. ಕೊಟ್ಟಣದ ಸೋಮುವೆ ಅಂತ ಒಬ್ಬರು ಶರಣೆ ಬರ್ತಾರೆ. ಇತಿಹಾಸ ಏನೇನು ಗೊತ್ತಿಲ್ಲ, ಒಂದೇ ಒಂದು ವಚನ ಸಿಕ್ಕಿದೆ. ಆದರೆ ಆ ತಾಯಿ ಇಡೀ ಬದುಕಿನ ಹದವನ್ನು ತಾನು ಮಾಡುವಂಥ ವೃತ್ತಿಯನ್ನು ಉದಾಹರಣೆಗೆ ಇಟ್ಕೊಂಡು ನಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ. ಯಾಕೆ ಕುಟ್ಟೋದು, ಒನಕೆ ತಗೊಂಡು ಭತ್ತವನ್ನು ಅಕ್ಕಿ ಮಾಡುವಂಥ ಕಾಯಕ ಮಾಡ್ತಿದ್ದಂತ ಹೆಣ್ಮಗಳು ಕೊಟ್ಟಣದ ಸೋಮವ್ವೆ ಅಂತ. ಆಕೆ ಏನ್ ಮಾಡ್ತಾರೆ, ಒಂದು ಅದ್ಭುತ ವಚನ ಹೇಳ್ತಾರೆ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಇಲ್ಲ, ವ್ರತಹೀನದ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ, ಅರಿಯದುದು ಹೋಗಲಿ ಅರಿತು ಬೆರೆತನಾದಡೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ, ಬಲ್ಲೆ ಒಲ್ಲೆನಾಗಿ ನಿಮ್ಮಾಡಿ ನಿರ್ಲಜ್ಜೇಶ್ವರ ಅಂತ ಹೇಳ್ತಾರೆ ಆ ತಾಯಿ. ಇದು ವಚನ ನೋಡ್ರಿ,
ಒಬ್ಬ ಆಕೆ ಬಹುಶಃ ಕೊಟ್ಟಣದ ಸೋಮವ್ವ ಅಂದ್ರೆ ಭತ್ತ ಕುಟ್ಟೋಳು. ಭತ್ತ ಕುಟ್ಟೋ ಕಾಯಕ ಮಾಡ್ತಂತ ಈ ಹೆಣ್ಮಗಳು ಆಕೆ ಅವತ್ತಿನ ಕಾಲಕ್ಕೆ ಅಕ್ಷರಸ್ಥಳಲ್ಲ. ಆದರೆ ಈ ಶರಣ ಪರಂಪರೆ ಎಷ್ಟು ಪ್ರಭಾವ ಬೀರ್ತಾ ತಾಯಿ ಮೇಲೆ ಅಂದರೆ, ತಾನು ಕೂಡ ಒಂದು ಬದುಕಿನ ವಾಸ್ತವವನ್ನು ಹೇಳೋದು. ಹದ ತಪ್ಪಿ ಕುಟ್ಟಲು ನುಚ್ಚಲದ ಅಕ್ಕಿ ಇಲ್ಲ. ಒಂದು ಹದವಾಗಿ ಹಿಡಿದು ಕುಟ್ಟಿದ್ರೆ ಮಾತ್ರ ಭತ್ತ ಅಕ್ಕಿ ಆಗುತ್ತೆ ಹೊರತು ಇಲ್ಲ ನುಚ್ಚು ಬರುತ್ತೆ ನಮಗೆ. ಅದೇ ರೀತಿಯಲ್ಲಿ ನಮ್ಮ ಬದುಕಿಗೆ ಒಂದು ಹದ ಇದೆಯಲ್ಲ, ಬೇಕಾದ ಹದ ಇದೆ ನಮ್ಮ ಬದುಕಿಗೆ. ಆ ಹದ ಮೀರಿದ್ವಿ ಅಂತ ಹೇಳಿದ್ರೆ ನಮ್ಮ ಬದುಕು ಕೂಡ ಹಾಳಾಗಿ ಹೋಗುತ್ತೆ, ನುಚ್ಚಾಗಿ ಹೋಗ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಆ ತಾಯಿ ಹೇಳೋದು. ಮುಂದೆ ಹೇಳ್ತಾರೆ, ವ್ರತಹೀನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ. ವ್ರತಹೀನ ಅಂತಂದ್ರೆ ಏನಪ್ಪಾ ಅಂದ್ರೆ ಆಚಾರ ಭ್ರಷ್ಟ. ಆಚಾರ ಭ್ರಷ್ಟ ಅಂತ ಹೇಳಿದ್ರೆ ನೈತಿಕವಾಗಿ ಅಧಪತನಕ್ಕೆ ಇಳಿದಿರ್ತಕ್ಕಂಥವನು. ಅಂಥವನು ಸಹವಾಸ ಮಾಡಿದ್ರೆ ನರಕ ಸಿಗುತ್ತೆ ಹೊರತು ಮುಕ್ತಿ ಸಿಗಲ್ಲ ಅಲ್ವಾ? ಯೋಚನೆ ಮಾಡ್ರಿ. ನಮ್ಮನ್ನ ಅಡ್ಡದಾರಿಗೆ ಎಳೆಯುವಂಥವ್ರ ಸಂಖ್ಯೆ ಅಂಥವ್ರು ಸಹವಾಸ ಮಾಡಿದ್ವಿ ಅಂದ್ರೆ, ಬಾರ್ ಕರ್ಕೊಂಡು ಹೋಗ್ತಾನೆ ಅಥವಾ ಇನ್ಯಾವುದೋ ಕರ್ಕೊಂಡು ಹೋಗ್ಬಾರ್ದು ಜಾಗ ಕರ್ಕೊಂಡು ಹೋಗ್ತಾನೆ, ಮಾಡಬಾರ್ದು ಕೆಲಸ ಮಾಡಿಸೋವಂಥದ್ದಕ್ಕೆ ನಮ್ಮನ್ನ ಜೊತೆ ಮಾಡ್ಕೊಳ್ತಾನೆ ಅಂದ್ರೆ ಅಂಥವ್ರು ಸಹವಾಸ ಮಾಡಿದ್ರೆ ನಮಗೆ ಸಂತೋಷ ಸಿಗುತ್ತಾ, ಸುಖ ಸಿಗುತ್ತಾ? ಇಲ್ಲ. ಸುಖ ಸಂತೋಷಗಳು ನಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಆ ತಾಯಿ ಏನ್ ಮಾಡ್ತಾಳೆ, ವ್ರತಹೀನ ನೆರೆಯೇ ನರಕವಲ್ಲದೆ ಮುಕ್ತಿ ಇಲ್ಲ. ಮುಂದುವರೆದು ಹೇಳೋ ಮಾತು ಎಷ್ಟು ಅದ್ಭುತ ಅಂದ್ರೆ, ಅರಿಯದುದು ಹೋಗಲಿ, ಗೊತ್ತಿಲ್ಲದೆ ಸಹವಾಸ ಮಾಡಿದ್ದು ಹೋಗ್ಲಿ ಬಿಡು, ಅರಿತು ಬೆರೆತಿನಾದಡೆ ಗೊತ್ತಿದ್ದು ಅಂತವ್ರು ಸಹವಾಸ ಮಾಡಿದೆ ಅಂದ್ರೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ. ನಿಮ್ಮಾಣೆ ನಿರ್ಲಜ್ಜೇಶ್ವರ, ದೇವರಾಣೆಗಳು ಕಾದ ಕತ್ತಿ ಒಳಗೆ ಕಿವಿ ಕೊಯ್ಸ್ಕೋಬೇಕಾಗುತ್ತೆ ಅಂತ. ಅವತ್ತಿನ ಕಾಲಕ್ಕೆಲ್ಲ ಶಿಕ್ಷೆಗಳು ಹೆಂಗಿದ್ವು ಅಂದ್ರೆ, ಮೂಗು ಕೊಯ್ಯೋದು, ಆಮೇಲೆ ಮುಂದಿನ ತಲೆ ಕೂದಲು ಕತ್ತರಿಸೋದು, ಕಿವಿ ಕತ್ತರಿಸೋದು, ಇವೆಲ್ಲ ಕೆಟ್ಟ ಅವಮಾನದ ಶಿಕ್ಷೆಗಳು ಅವತ್ತೆಲ್ಲ. ಈಗ ಮಹಾಭಾರತ ರಾಮಾಯಣದಲ್ಲಿ ಶೂರ್ಪನಕ್ಕಿದು ಮೂಗು ಮುಂದಲೇ ಕೊಯ್ದು ಬಿಡ್ತಾರೆ ರಾಮ ಮತ್ತು ಲಕ್ಷ್ಮಣ. ಬಹುಶಃ ಅವರಿಬ್ರು ಆ ತರ ಮಾಡದೇ ಇದ್ದಿದ್ರೆ ಸೀತೆ ಅಪಹರಣ ಆಗ್ತಿದ್ದಿಲ್ಲೇನೋ, ಗೊತ್ತಾಯ್ತಾ? ಹಂಗೆ ಅವತ್ ಮೂಗು ಮುಂದಲೇ ಕೊಯ್ಯೋದು, ಕಿವಿ ಕತ್ತರಿಸೋದು ಇದೆಯಲ್ಲ, ಕೆಟ್ಟ ಅಪಮಾನ, ಅತ್ಯಂತ ನಿಕೃಷ್ಟ ಅಪಮಾನ ಅದು. ಹಾಗೆ ದೇವ್ರೇನ್ ಮಾಡ್ತಾರೆ, ನಮ್ಮನ್ನ ಅಷ್ಟು ನಿಕೃಷ್ಟವಾಗಿ ಅಪಮಾನ ಮಾಡ್ಬಿಡ್ತಾರೆ. ಅಂತ ನಿಕೃಷ್ಟ ಶಿಕ್ಷೆಗೊಳಗಾಗ್ಬೇಕಾಗುತ್ತೆ ಅನ್ನೋದನ್ನ ಈ ತಾಯಿ ಆ ವಚನದಲ್ಲಿ ಹೇಳೋದು. ಅರಿಯದುದು ಹೋಗಲಿ, ಗೊತ್ತಿಲ್ಲದೆ ಮಾಡಿದ್ರೆ ಸರಿ ಬಿಡಪ್ಪ, ಓಕೆ. ಗೊತ್ತಿದ್ದು ಮಾಡಿದೆ ಅಂದ್ರೆ ಅರಿತು ಬೆರೆತನಾದಡೆ ಕಾದ ಕತ್ತಿಯಲ್ಲಿ ಕಿವಿಯ ಕೊಯ್ವರಯ್ಯ ನಿಮ್ಮಾಣೆ ನಿರ್ಲಜ್ಜೇಶ್ವರ. ಆ ದೇವ್ರ ಹೆಸರು ನಿರ್ಲಜ್ಜೇಶ್ವರ. ನಾವು ಅಂತೀವಲ್ಲ, ಈ ದೇವರಿಗೆ ದೇವರು ಅಂದ್ರೆ ಎಲ್ಲದನ್ನು ಬಿಟ್ಟಿರೋದು. ಅದು ಎಲ್ಲದನ್ನು ಮಾಡಿನೂ ಎಲ್ಲದಕ್ಕೂ ಅಂಟಿಕೊಂಡ್ಲಾರ್ದಂಗೆ ಇರ್ತಕ್ಕಂಥ ದೇವ್ರ. ಹಾಗಾಗಿ ಅದು ನಿರ್ಲಜ್ಜೇಶ್ವರ ಅಂತ. ತನ್ನ ದೇವರಿಗೆ ನಿರ್ಲಜ್ಜೇಶ್ವರ ಅಂಕಿತ ನಾಮ ಕೇಳುವಿಲ್ಲ ನಾವು. ಹೌದು, ಇದು ನಿರ್ಲಜ್ಜೇಶ್ವರ ಅಂತ ಆಯ್ತಲ್ಲ. ಇಂತಹ ವಚನಕಾರರು ಬಹಳ ಜನಗಳಿಗೆ ಪರಿಚಯನೇ ಇಲ್ಲ. ಹಾಗಾಗಿ ಅಂತ ವಚನಕಾರರನ್ನ ಪರಿಚಯ ಮಾಡಿಸುವಂತ ಕಾರ್ಯಕ್ರಮನ ಚಿಂತನ ಕಾರ್ತಿಕದಲ್ಲಿ ಮಾಡಿದ್ವಿ. ಆಮೇಲೆ ಅಂಬಿಗರ ಚೌಡಯ್ಯ ಅಂತ ವಚನ ಶರಣರು, ಅವ್ರ ಅಂಕಿತ ಏನು, ಅಂಬಿಗರ ಚೌಡಯ್ಯ ಅಂತಾನೆ, ಗೊತ್ತಾಯ್ತಾ? ಅವ್ರ ಅಂಕಿತ ಅಂಬಿಗರ ಚೌಡಯ್ಯ ಅಂತಾನೆ. ಆಮೇಲೆ ಬೊಂತಾದೇವಿ ಅಂತ ಕಾಶ್ಮೀರದ ಒಬ್ಬ ಅರಸನ ತಂಗಿ, ಆ ಮೋಳಿಗೆ ಮಾರಯ್ಯ ಅಂತ ಬರ್ತಾರೆ ಶರಣರು, ಅವ್ರ ತಂಗಿ. ಆ ತಾಯಿದು ಅಂಕಿತ ಏನು ಅಲ್ಲ, ಆ ತಾಯಿ ಬೊಂತಾದೇವಿ. ಆ ತಾಯಿಯ ಅಂಕಿತ ಏನಪ್ಪಾ ಅಂತಂದ್ರೆ ಬೀಡಾಡಿ ಅಂತ ಹೇಳಿ. ಅಂದ್ರೆ ಬೀಡಾಡಿ ದನಗಳು ಅಂತೀವಲ್ಲ, ಮಾಲೀಕರು ಇಲ್ಲದೆ ಇರುವಂತ ದನಗಳು. ಬೀಡಾಡಿ ಅಂದ್ರೇನು? ಮಾಲೀಕರು ಇಲ್ಲ. ದೇವ್ರಿಗೆ ಯಾರಪ್ಪ ಮಾಲೀಕರಾಗಾದ್ರೆ? ನೋಡಿ, ಆ ದೃಷ್ಟಿ ಒಳಗೆ ದೇವರು ಒಬ್ಬ ಬೀಡಾಡಿನೇ. ಅವನೆಲ್ಲರಿಗೂ ಮಾಲೀಕ, ಆದ್ರೆ ಅವನಿಗೆ ಯಾರು ಮಾಲೀಕರು ಇಲ್ಲದೆ ಇರೋದ್ರಿಂದ ಆ ದೇವ್ರು ಕೂಡ ಬೀಡಾಡಿನೇ. ಆ ತಾಯಿ ತನ್ನ ಅಂಕಿತವಾಗಿ ಬೀಡಾಡಿ ಅಂತ ಇಟ್ಕೊಳ್ತಾಳೆ. ಇಂಥ ಎಷ್ಟೋ ಗೊತ್ತಿಲ್ಲದೆ ಇರ್ತಕ್ಕಂಥ ಶರಣರ ಇತಿಹಾಸ, ಶರಣರ ಚಾರಿತ್ರ್ಯ ಮತ್ತು ಚರಿತ್ರೆಗಳು ಪರಿಚಯ ಮಾಡಿಸೋ ಕೆಲಸನ ಪ್ರಾರಂಭದ ವರ್ಷಗಳಲ್ಲಿ ಮಾಡ್ತಾ ಬಂದ್ವಿ. ಆಮೇಲೆ ಶರಣರ ತಾತ್ವಿಕತೆಯನ್ನು ಪರಿಚಯ ಮಾಡಿ, ಕಾಯಕ, ದಾಸೋಹ, ಅಷ್ಟಾವರಣಗಳು, ಪಂಚ ಆಚಾರಗಳು, ಷಟ್ಸ್ಥಲಗಳು, ಇವನ್ ಪರಿಚಯ ಮಾಡಿಸೋ ಕೆಲಸ ಮಾಡ್ತಾ ಬಂದ್ವಿ. ಅದರಿಂದ ಶಿವಮೊಗ್ಗದಲ್ಲಿ ಒಂದಿಷ್ಟು ಶರಣ ಪರಂಪರೆ ಮತ್ತು ಶರಣ ತತ್ವದ ಕುರಿತಾಗಿ ಆಲೋಚನೆ ಮಾಡುವಂಥ, ಅಭಿಮಾನ ಬೆಳೆಸ್ಕೊಳ್ತಕ್ಕಂಥ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಹಾಗೇನೆ ಕ್ರಮೇಣ ಬರ್ತಾ ನಾವು ಮತ್ತೆ ಕೆಲವು ಮಹಾಮಹಿಮರ ಕುರಿತು, ಆನಂತರ ಕೆಲವು ಮಹಾಸ್ವಾಮಿಗಳ ಕುರಿತು, ಹೀಗೆ ಅದನ್ನ ಬೇರೆ ಬೇರೆ ಆಯಾಮದೊಳಗೆ ನಾವು ಚಿಂತನ ಕಾರ್ತಿಕ ಮಾಡ್ತಾ ಹೋದ್ವಿ. ಪ್ರಾರಂಭದ ದಿನಗಳಲ್ಲಿ ಒಂದು ಸರಳವಾದ ಕಾರ್ಯಕ್ರಮವಾಗಿದ್ದಂಥ ಚಿಂತನ ಕಾರ್ತಿಕ ಇವತ್ತು ಅದಕ್ಕೊಂಥರ ತಾರ ಮೆರುಗು ಬಂದ್ಬಿಟ್ಟಿದೆ, ಸೆಲೆಬ್ರಿಟಿ ಆಗಿದೆ ಚಿಂತನ ಕಾರ್ತಿಕ ಅನ್ನೋದು. ಕ್ರಾಂತಿನೇ ಬುದ್ಧಿ ಆ ಥರದಲ್ಲ. ಅದೊಂದು ಕ್ರಾಂತಿ ಅಂದ್ರೆ ತಪ್ಪೇನಿಲ್ಲ. ಅದು ಕ್ರಾಂತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದು ಮತ್ತೆ ಕ್ರಾಂತಿ ಅಂದ್ರೆ ರಕ್ತಪಾತ ಅಂತ ಅದನ್ನ ಬಹಳ ಅಪಾರ್ಥ ಮಾಡಿಕೊಳ್ತಾರೆ. ಕ್ರಾಂತಿ ಅಂದ್ರೆ ಬದಲಾವಣೆ. ಅದೊಂದು ನಿರಂತರವಾದ ಬದಲಾವಣೆಗೆ ಮೂಲಭೂತವಾದಂಥ ವಿಷಯಗಳಲ್ಲಿ ಆಗ್ತಕ್ಕಂಥ ಬದಲಾವಣೆ ಏನಿದೆಯಲ್ಲ, ಅದು ಕ್ರಾಂತಿ ಅಂತ ಅನಿಸ್ಕೊಳ್ಳುತ್ತೆ. ಆ ನಿಟ್ಟಿನೊಳಗೆ ಇದು ಚಿಂತನ ಕಾರ್ತಿಕ ಶಿವಮೊಗ್ಗದಲ್ಲಿ ಒಂದು ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡುವ ವಿಷಯದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಖಂಡಿತ ಅಲ್ಲ. ಮತ್ತೆ ಎಲ್ಲ ಥರದ ಜನಗಳು ಅಲ್ಲಿ
ಸಂಪ್ರದಾಯಬದ್ಧ ಲಿಂಗಾಯತರು ಇಂಥವ್ರ ಮನೆಗೆ ಹೋಗ್ಬಾರ್ದು ಅನ್ನುವಂಥ ಪರಿಸ್ಥಿತಿನಲ್ಲೂ ಕೂಡ ನಾವು ಅಂಥ ತಳ ಸಮುದಾಯದ ಮನೆಗಳಿಗೂ ಹೋಗಿದ್ದೀವಿ. ಅಲ್ಲಿನೂ ಕೂಡ ಶಿವಾನುಭವ ಮಾಡಿದ್ದೀವಿ. ಅಲ್ಲೇನೆ ಸ್ನಾನ ಪೂಜೆ ಪ್ರಸಾದ ಮಾಡಿದ್ದೀವಿ. ಮತ್ತು ಇದೇನಂತ ಪ್ರಚಾರ ಮಾಡ್ಕೊಳ್ಬೇಕಾದಂಥ ಸಂಗತಿಗಳಲ್ಲ, ಜನಗಳಿಗೆ ಎಜುಕೇಟ್ ಮಾಡಬೇಕಾಗಿತ್ತು. ನಮ್ಮ ಜನಗಳಿಗೆ ಎಜುಕೇಟ್ ಮಾಡಿದ್ವಿ ನಾವು. ಮಠಗಳ ಪರಂಪರೆ ಕರ್ನಾಟಕದಲ್ಲಿ ಏನಿದೆ ಈ ಒಂದು ಹೌದು, ನಮ್ಮ ಬಸವ ಪರಂಪರೆಗೆ ಸೇರಿರ್ತಕ್ಕಂಥ ಮಠಗಳೆಲ್ಲವೂ ಕೂಡ ಇದೇ ದಾರಿಲಿ ನಡೆದಿರ್ತಕ್ಕಂಥವು. ನಮಗೆ ಒಂದು ಕಾಲಕ್ಕೆ ಸವಾಲಾಗಿದ್ದು ನಮಗೆ ಸಹಜ ಆಗಿದೆ. ಒಂದು ಕಾಲಕ್ಕೆ ಲಿಂಗಾಯತೇತರರು ಮಠದೊಳಗೆ ಬಂದರೆ ಅಥವಾ ತಳ ಸಮುದಾಯದವ್ರು ಮಠದೊಳಗೆ ಬಂದರೆ ಅದು ಏನೋ ಆಗುತ್ತೆ ಅನ್ನುವಂಥ ಒಂದು ಅಸಹಜ ಅಂತ ಹೇಳಿದ್ದಂಥ ಒಂದು ವಾತಾವರಣ ಇವತ್ತು ಸಹಜ ಆಗಿದೆ. ನಮ್ಮ ಯಾವ ಮಠಗಳಲ್ಲೂ ಕೂಡ ಯಾವ ಜಾತಿಯವರೆಲ್ಲ ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು. ಅದು ಸ್ಥಾಪನೆ ಆಗಿದ್ದೇ ಮೂಲ ಅದೇ ತತ್ವ, 12ನೇ ಶತಮಾನದ ಅದೇ ತತ್ವದಿಂದನೇ ಇಡೀ ಈ ತಾತ್ವಿಕತೆಯನ್ನು ರೂಪಿಸಿದ್ದೇ ಆ ತಳ ಸಮುದಾಯದವರೆಲ್ಲರೂ ಸೇರ್ಕೊಂಡು. ಬಸವಣ್ಣ ಮೇಲ್ವರ್ಗದಿಂದ ಬಂದಿದ್ದಾರೆ, ಬಸವಣ್ಣನ ಜೊತೆಯಲ್ಲಿ ಒಂದಿಷ್ಟು ಜನ ಮೇಲ್ವರ್ಗದಿಂದ ಬಂದವರು ಇದ್ದಾರೆ. ಹಾಗೆ ಮೇಲ್ವರ್ಗದವರು ಮತ್ತು ತಳ ಸಮುದಾಯದವರು ಎಲ್ಲರೂ ಕೂಡ ತಮ್ಮ ತಮ್ಮ ನಡುವೆ ಇರತಕ್ಕಂಥ ಭೇದಗಳನ್ನು ಮರೆತು ಒಗ್ಗಟ್ಟಾಗಿದ್ದರ ಪರಿಣಾಮವಾಗಿ ರೂಪುಗೊಂಡಿದ್ದು ಈ ಶರಣ ಸಂಸ್ಕೃತಿ ಅಥವಾ ಲಿಂಗಾಯತ ಸಂಸ್ಕೃತಿ. ಆ ಒಂದು ಸಾಂಸ್ಕೃತಿಕತೆಯನ್ನು ಶಿವಮೊಗ್ಗದಲ್ಲಿ ಜಾಗೃತಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದ್ವಿ. ಇದ್ರ ಜೊತೆಗೆ ಹಂಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಬಂದ್ವಿ. ಈಗ ಉದಾಹರಣೆಗೆ ಶ್ರಾವಣ ಮಾಸದಲ್ಲಿ ನಾವೇನೂ ಕಾರ್ಯಕ್ರಮಗಳು ಮಾಡ್ತಿರ್ಲಿಲ್ಲ. ಬೇರೆ ಬೇರೆ ಕರೆದ ಕಡೆ ಹೋಗಿ ಪ್ರವಚನ ಮಾಡಿ ಬರ್ತಾ ಇದ್ದೆ. ಆದರೆ ನಮಗೆ ಬೇರೆ ಬೇರೆ ಕರೆದ ಕಡೆ ಹೋಗಿ ಪ್ರವಚನ ಮಾಡೋದಕ್ಕಿಂತ ನಾವು ಇರೋ ಜಾಗದಲ್ಲಿ ಒಂದಿಷ್ಟು ಜಾಗೃತಿ ಮೂಡಿಸೋದು ಭಾಳ ಮುಖ್ಯ ಅಂತೇಳಿ ಭಾವಿಸ್ಕೊಂಡು ಪ್ರಾಯೋಗಿಕವಾಗಿ ಶ್ರಾವಣ ಮಾಸದಲ್ಲಿ 1 ವಾರದ ಕಾರ್ಯಕ್ರಮಗಳು ಶುರು ಮಾಡಿದ್ವಿ. ಆ ಕಾರ್ಯಕ್ರಮಗಳು ನಾವು ಮೊದಲಿಗೆ ಸಂಗೀತ ಶ್ರಾವಣ ಅಂತ ಮಾಡಿದ್ವಿ. ಅವಾಗ ಏನಂತ ಹೇಳಿದ್ರೆ ಸಂಗೀತ ದಿಗ್ಗಜರ ಸ್ಮರಣೆಗಳು 1 ವಾರಗಳ ಕಾಲ ಒಬ್ಬೊಬ್ಬ ದಿಗ್ಗಜ, ಹಿಂದೂಸ್ತಾನಿ, ಆಮೇಲೆ ಕರ್ನಾಟಕಿ, ಆನಂತರ ಸುಗಮ ಸಂಗೀತ, ಜಾನಪದ, ಆಮೇಲೆ ಭಕ್ತಿ ಸಂಗೀತ, ಆನಂತರದಲ್ಲಿ ರಂಗಗೀತೆಗಳು, ಹೀಗೆ ಬೇರೆ 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 ರೀತಿಯ ಗಾಯನವನ್ನು ಮಾಡಿಸೋದು. ಪ್ರತಿದಿನ ಸಂಜೆ ಅದಕ್ಕೆ ಸಂಬಂಧಪಟ್ಟಂಥ ಗಾಯಕರನ್ನು ಕರೆದು ಅವ್ರ ಕಡೆಯಿಂದ ಗಾಯನ ಮಾಡಿಸೋದು. ಆಮೇಲೆ 1 ವರ್ಷ ಗಮಕ ಶ್ರಾವಣ ಅಂತ ಮಾಡಿದ್ವಿ. ಗಮಕ ಅಂತೇಳಿ ಶರಣರ ಪುರಾಣಗಳನ್ನ, ಕಾವ್ಯಗಳನ್ನ ಗಮಕ ಶೈಲಿಯಲ್ಲಿ ಹಾಡೋದು, ಅದಕ್ಕೆ ವ್ಯಾಖ್ಯಾನ ಮಾಡೋದು. ಹಾಗೆ ಗಮಕ ಶೈಲಿಯಲ್ಲಿ ಹಾಡಿ ಅದಕ್ಕೆ ವ್ಯಾಖ್ಯಾನ ಮಾಡಿಸುವಂಥ ಕಾರ್ಯಕ್ರಮವನ್ನ ಒಂದು ವರ್ಷ ಮಾಡಿದ್ವಿ. ಅದು ತುಂಬಾ ಪರಿಣಾಮ ಆಯಿತು. ಆನಂತರ ಕೀರ್ತನ ಶ್ರಾವಣ ಅಂತ ಮಾಡಿದ್ವಿ. ದಿನಾ ಒಬ್ಬೊಬ್ಬ ಶರಣರ ಕಥೆಯನ್ನು ಕೀರ್ತನೆ ರೂಪದಲ್ಲಿ ಹೇಳಬೇಕು, ಕೀರ್ತನಕಾರರು ಬಂದು ಅದನ್ನ ಮಾಡಿದ್ವಿ. ಹೀಗೆ ಮಾಡ್ತಾ 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 ಕ್ರಮೇಣ ಮಾಡ್ತಾ 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 ಪ್ರಾರಂಭದಲ್ಲಿ 13-14 ಜನ ಸೇರ್ತಾ ಇದ್ರು. ಇದೇ ಕಾರ್ಯಕ್ರಮಕ್ಕೆ 13-14 ಜನ, ಬೆರಳೆಣಿಕೆ ಅಷ್ಟು ಜನ ಬಂದವರಿಗೆ ನಾವು ದಾಸೋಹನ ಮಾಡ್ತಿರ್ಲಿಲ್ಲ. ಅಷ್ಟು ಅಂದ್ರೆ ಅವತ್ತಿನ ಪರಿಸ್ಥಿತಿ ಹಂಗಿತ್ತು. ಆದರೆ ಕ್ರಮೇಣ ಬರ್ತಾ ಬರ್ತಾ ಏನಾಯ್ತು, ಜನಗಳು ಆಸಕ್ತಿಯಿಂದ ಹೆಚ್ಚೆಚ್ಚು ಭಾಗವಹಿಸೋಕೆ ಶುರು ಮಾಡಿದ್ರು. 100 ಜನ ಭಾಗವಹಿಸೋಕೆ ಶುರು ಮಾಡಿದ್ರು. ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಿಮ್ಮ ಜೊತೆ ನಾವು ಸೇರ್ತೀವಿ ಬುದ್ಧಿ. ಉದಾಹರಣೆಗೆ ವೀರಶೈವ ಲಿಂಗಾಯತ ಮಹಾಸಭಾದವರು, ಶರಣ ಸಾಹಿತ್ಯ ಪರಿಷತ್ನವರು, ನಮ್ಮ ಬಸವ ಕೇಂದ್ರದಲ್ಲಿ ಅಕ್ಕನ ಬಳಗ ಮಾಡಿದ್ವಿ ಅವರು, ಹೀಗೆ ಬೇರೆ ಬೇರೆ ಸಂಘಟನೆಗಳೆಲ್ಲವೂ ಕೂಡ ನಮ್ಮ ಜೊತೆಲಿ ಸೇರಿಕೊಂಡು ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಅದರ ಪರಿಣಾಮವಾಗಿ ಏನಾಯಿತು, ಈ ಒಂದು ಶ್ರಾವಣ ಮಾಸದ ಕಾರ್ಯಕ್ರಮಕ್ಕೆ ನಾವು ಶಿವಾನುಭವ ಸಪ್ತಾಹ ಅಂತಲೇ ಶೀರ್ಷಿಕೆ ಕೊಟ್ಟು ಆ ಸಪ್ತಾಹದ ಅಂಗವಾಗಿ ಒಂದೊಂದು ಒಳ್ಳೆ ಕೃತಿಗಳನ್ನು ಮತ್ತು ಶರಣರ ಪರಂಪರೆ ತಾತ್ವಿಕತೆಯನ್ನು ತುಂಬ ಗಂಭೀರವಾಗಿ ಅಧ್ಯಯನ ಮಾಡುವಂಥ, ಗಂಭೀರವಾಗಿ ಅದನ್ನು ಪ್ರಸ್ತುತಿಪಡಿಸುವಂಥ ಉಪನ್ಯಾಸಗಳನ್ನು ಮಾಡಿಸೋ ಕೆಲಸವನ್ನು ಅವಾಗ ಮಾಡ್ತಾ ಹೋದ್ವಿ. ಉದಾಹರಣೆಗೆ ಲಿಂಗಲೀಲ ವಿಲಾಸ ಚಾರಿತ್ರ್ಯ ಅಂತ ಒಂದು ಕೃತಿ ಹೇಳಿದೆ. ಷಟ್ಸ್ಥಲ ಸಿದ್ಧಾಂತದ ಕುರಿತಾಗಿ ಬಂದಿರತಕ್ಕಂಥ ಒಂದು ಅಪರೂಪದ ಗ್ರಂಥ ಅದು. ಮಾನವ, ದೇವ ಮತ್ತು ಜಗತ್ತು, ಈ ಮೂರಕ್ಕೂ ಏನು ಸಂಬಂಧ ಅನ್ನೋದು ಯಾವುದೇ ಒಂದು ಧರ್ಮ ಅದನ್ನ ಆಲೋಚನೆ ಮಾಡುತ್ತೆ, ಅದಕ್ಕೆ ಉತ್ತರ ಕೊಡುತ್ತೆ. ಅದೇ ರೀತಿಯಲ್ಲಿ ನಮ್ಮ ಶರಣ ಪರಂಪರೆಯಲ್ಲಿ ಜೀವ, ಶಿವ ಮತ್ತು ಜಗತ್ತು, ಈ ಮೂರಕ್ಕೂ ಏನ್ ಸಂಬಂಧ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡುವಂತ ರೀತಿಯಲ್ಲಿ ರಚನೆ ಆಗಿರ್ತಕ್ಕಂಥ ಗ್ರಂಥ ಜೀವ, ಶಿವ ಮತ್ತು ಜಗತ್ತು. ಈ ಮೂರಕ್ಕೂ ಕೂಡ ಯಾವ ಸಂಬಂಧ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡುವಂತ ಕೆಲಸವನ್ನ ಮಾಡಿದ್ದು ಲಿಂಗಲೀಲ ವಿಲಾಸ ಚಾರಿತ್ರ್ಯ. ಅದ್ರ ಕುರಿತು ಅನುಸಂಧಾನ ಮಾಡಿಸಿ ಅದನ್ನು ಕೃತಿ ಹೊರಗೆ ತಂದ್ವಿ. ಆಮೇಲೆ ಅಷ್ಟಾವರಣಗಳ ಕುರಿತಾಗಿ ಒಂದು ಮಾಡಿದ್ವಿ. ಪಂಚ ಆಚಾರಗಳ ಕುರಿತಾಗಿ ಒಂದು ಸಪ್ತಾಹ ಮಾಡಿದ್ವಿ. ಆಮೇಲೆ ಷಟ್ಸ್ಥಳಗಳ ಕುರಿತಾಗಿ ಒಂದು ಸಪ್ತಾಹ ಮಾಡಿದ್ವಿ. ಅದಾದ ನಂತರ ಶೂನ್ಯ ಸಂಪಾದನೆ ಕುರಿತಾಗಿ ನಾವೇ 1 ವಾರಗಳ ಕಾಲ ಉಪನ್ಯಾಸ ನಿರಂತರವಾಗಿ ಪ್ರವಚನ ಮಾಡಿದ್ವಿ. ಆಮೇಲೆ ಇಷ್ಟಲಿಂಗ ವಿವಿಧ ಆಯಾಮಗಳು ಅಂತೇಳಿ, ಈಗ ಇಷ್ಟಲಿಂಗ ಅನ್ನೋದು ಒಂದು ಧಾರ್ಮಿಕ ಲಾಂಛನವಾಗಿ ಅಷ್ಟೇ ನಮ್ಮ ಜನಕ್ಕೆ ಗೊತ್ತು. ಅದ್ರ ಆಚೆಗೆ ಇದು ಬೇರೆ ಬೇರೆ ಡೈಮೆನ್ಷನಲ್ಲಿ ಕೂಡ ನಮಗಿದು ಬಹಳ ಮುಖ್ಯವಾಗುತ್ತೆ. ಈಗ ಸಾಮಾಜಿಕವಾಗಿ ಇದಕ್ಕೆ ಇಷ್ಟಲಿಂಗಕ್ಕೊಂದು ಸಾಮಾಜಿಕವಾದಂಥ ಆಯಾಮ ಇದೆ, ಧಾರ್ಮಿಕವಾದಂಥ ಆಯಾಮ ಇದೆ, ನೈತಿಕವಾದಂಥ ಆಯಾಮ ಇದೆ, ಆಮೇಲೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಯಾಮ ಇದೆ, ಆಮೇಲೆ ವೈಜ್ಞಾನಿಕವಾದಂಥ ಆಯಾಮ ಇದೆ.
ಹಿಂಗೆ ಬೇರೆ 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 ಆಯಾಮಗಳಲ್ಲಿ ಇಷ್ಟಲಿಂಗವನ್ನು ನಾವು ಗ್ರಹಿಸ್ಕೊಳ್ಳೋದಕ್ಕೆ ಮತ್ತು ಇಷ್ಟಲಿಂಗವನ್ನು ನೋಡೋದಕ್ಕೆ ಅವಕಾಶಗಳಿದ್ದಾವೆ. ಆ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ನಾವು ಇಷ್ಟಲಿಂಗ ವಿವಿಧ ಆಯಾಮಗಳು ಅಂತೇಳಿ ಒಂದು ಉಪನ್ಯಾಸ ಮಾಲಿಕೆ ಮಾಡಿದ್ವಿ. ಬಸವಣ್ಣ ಮತ್ತು ಇತರೆ ದಾರ್ಶನಿಕರು, ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಬಸವಣ್ಣ ಮತ್ತು ಬುದ್ಧ, ಬಸವಣ್ಣ ಮತ್ತು ಮಹಾವೀರ, ಬಸವಣ್ಣ ಮತ್ತು ರಮಣ ಮಹರ್ಷಿಗಳು, ಬಸವಣ್ಣ ಮತ್ತು ಅರವಿಂದರು, ಬಸವಣ್ಣ ಮತ್ತು ಜೆನ್, ಬಸವಣ್ಣ ಮತ್ತು ಸೂಫಿ, ಈ ಥರದಲ್ಲಿ ಅನುಭವ ಮುಖಾಮುಖಿ ಅಂತ ಮಾಡಿದ್ವಿ, ಅನುಭವ ಸಹಚಿಂತನ ಅಂತ ಮಾಡಿದ್ವಿ. ಹಿಂಗೆ ಬೇರೆ ಬೇರೆಯವ್ರ ಜೊತೆಯಲ್ಲಿ ನಮ್ಮ ಶರಣ ತತ್ವವನ್ನು ಮುಖಾಮುಖಿ ಮಾಡಿಸೋದು. ಹಾಗೆ ಮುಖಾಮುಖಿಯಾಗಿ ಆ ತಾತ್ವಿಕತೆಗೂ ನಮ್ಮ ತಾತ್ವಿಕತೆಗೂ ಸಾಮ್ಯತೆಗಳೇನಿದ್ದಾವೆ, ಆ ವೈಷಮ್ಯಗಳೇನಿದ್ದಾವೆ, ನಾವು ಹೆಚ್ಚು ಸಾಮ್ಯತೆಗಳನ್ನು ಗಮನಿಸ್ತಾ ಹೋದ್ವಿ ಅಂತೇಳಿ ಸೌಹಾರ್ದತೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಥರದ ಚಿಂತನೆಗಳನ್ನು ನಾವು ಆ ಒಂದು ಶ್ರಾವಣ ಮಾಸದಲ್ಲಿ ಮಾಡ್ತಾ ಬಂದ್ವಿ. ಮತ್ತು ಅದರಲ್ಲಿ ಪ್ರಕಟಣೆಗಳು ಕೂಡ ನಡೀತಾ ಬಂದು, ಪುಸ್ತಕಗಳ ಪ್ರಕಟಣೆ ನಿರಂತರವಾಗಿ ನಡೀತಾ ಬಂತು. ಇಷ್ಟೆಲ್ಲದರ ಜೊತೆಯಲ್ಲಿ ಇನ್ನೇನು ಪ್ರತಿ ತಿಂಗಳು 20ನೇ ತಾರೀಕು ಇಲ್ಲಂಗೆ 28 ಮಾಡ್ತೀವಿ. ಆಗ ಅಲ್ಲಿ 20ನೇ ತಾರೀಕು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಿದ್ವು. ಈಗಾಗಲೇ 304, 305ನೇ ಕಾರ್ಯಕ್ರಮ, 300ಕ್ಕೂ ಹೆಚ್ಚು ತಿಂಗಳು ಕಾರ್ಯಕ್ರಮ ನಡೆದಿದೆ. ಅದು ಎಂಥ ಸಂದರ್ಭ ಬಂದರೂ ಕೂಡ ಕಾರ್ಯಕ್ರಮ ನಿಲ್ಲಿಸಿಲ್ಲ ನಾವು, ಕೋವಿಡನ್ನು ಹೊರತುಪಡಿಸಿದಂತೆ ಉಳಿದಂತೆ ಎಲ್ಲ ಮಾಡಿದ್ವಿ. ಇನ್ನು ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ದೊಂದು ಕೆಲಸ ಏನಪ್ಪ ಅಂತಂದರೆ, ಚಿಂತನ ಕಾರ್ತಿಕ ನಿಲ್ಸೋದು ಬೇಡ ಅಂತೇಳಿ ಅಷ್ಟೊತ್ತಿಗಾಗಲಿ ಇಲ್ಲಿ ಪಟ್ಟಾಭಿಷೇಕ ಆಗಿತ್ತು. ಜುಲೈ 20, 2027 ಪಟ್ಟಾಭಿಷೇಕ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ನವೆಂಬರ್ ಕಾರ್ತಿಕ ಮಾಸ ಬಂತು, ಕಾರ್ತಿಕ ಮಾಸವನ್ನು ನಿಲ್ಸೋದೇ ಬೇಡ ಅಂತೇಳಿ ಏನ್ ಮಾಡಿದ್ವಿ, ಅಂತರ್ಜಾಲದ ಮೂಲಕವಾಗಿ ಚಿಂತನ ಕಾರ್ತಿಕ ಮಾಡೋದು ಅಂತ. ಕೋವಿಡ್ ಟೈಮಲ್ಲಿ ಹೆಂಗ್ ಆನ್ಲೈನ್ ಆನ್ಲೈನ್ ಎಜುಕೇಶನ್ ಮಾಡಿದ್ವಿ. ಅದೇ ತರ ನಾವು ಆನ್ಲೈನ್ ಚಿಂತನ ಕಾರ್ತಿಕ ಮಾಡಿದ್ವಿ. ಅಲ್ಲಿ ಏನ್ ಮಾಡಿದ್ವಿ, ಸ್ವಲ್ಪ ಅದು ಕೋರ್ ಆಗಿರ್ಬೇಕು, ಒಂದು ಗಟ್ಟಿಯಾಗಿರ್ತಕ್ಕಂಥ ಚಿಂತನೆಗಳು ನಡಿಬೇಕು. ಯಾಕೆ ಅಂತ ಹೇಳಿದ್ರೆ ಬರೀ 4 ಜನ ಕೇಳೋದಲ್ಲ, ಅದು ಜಗತ್ತಿನಾದ್ಯಂತ ಜನ ನೋಡೋಕೆ ಇರ್ತಕ್ಕಂಥ ಅವಕಾಶ. ಅದು ಇವತ್ತೆಲ್ಲ ನಾಳೆ ಅದನ್ನ ಜನ ಹುಡುಕ್ತಾ ಹೋದಾಗ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಇದರಲ್ಲಿ ಅಂತ ಹಿನ್ನೆಲೆ ಇಟ್ಕೊಂಡು ಅಲ್ಲಮ ಪ್ರಭುದೇವರ ಅನುಸಂಧಾನ ಮಾಡೋಣ ಅಂತೇಳಿ ಅಲ್ಲಮ ಪ್ರಭುದೇವರ ಒಂದು ಪ್ರಾಥಮಿಕ ಪರಿಚಯ ಮಾಡಿಕೊಡೋದಕ್ಕೆ ಸಾಧ್ಯವಾಗಬೇಕು ನಮ್ಮ ಉಪನ್ಯಾಸಗಳು ಅಂತೇಳಿ ಭಾವಿಸ್ಕೊಂಡು 30 ರೀತಿಯಲ್ಲಿ ಅಲ್ಲಮ ಪ್ರಭುದೇವರ ಕುರಿತಾಗಿರ್ತಕ್ಕಂಥ ಉಪನ್ಯಾಸಗಳನ್ನು ನಾವು ಮಾಡಿಸಿದ್ವಿ. ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜು, ಮತ್ತು ಶಿವಮೊಗ್ಗದಲ್ಲಿ TV ಭಾರತ ಅಂತ ಒಂದು ಲೋಕಲ್ ಚಾನಲ್, ಅಷ್ಟೂ ವಾಹಿನಿಗಳಲ್ಲಿ 30 ದಿನಗಳ ಕಾಲ ಪ್ರತಿದಿನ ಸಂಜೆ 2 ಗಂಟೆಗಳ ಕಾಲ ಆ ಕಾರ್ಯಕ್ರಮ ಪ್ರಸಾರ ಆಗ್ತಿತ್ತು. ವಚನ ಗಾಯನ, ಗುರುಕರ್ಣ ತ್ರಿವಿಧಿ ಪಾರಾಯಣ, ಉಪನ್ಯಾಸ, ನಮ್ದು ಆಶೀರ್ವಚನ, ಈ ಥರದಲ್ಲಿ ಒಂದು ಅದ್ಭುತವಾದಂಥ ಪರಿಣಾಮ ಬೀರುತ್ತೋ. ಅದರದೇ ಒಂದು ಕೃತಿಯನ್ನು ಈ ಸರಿ ನಮ್ಮದು ಮಠ ಉದ್ಘಾಟನೆ ಸಂದರ್ಭದೊಳಗೆ ಅಲ್ಲಮ ಅನುಸಂಧಾನ ಅನ್ನೋ ಶೀರ್ಷಿಕೆಯೊಳಗೆ ಉಪನ್ಯಾಸಗಳ ಸಂಗ್ರಹವನ್ನು ಇದೇ ಪುಸ್ತಕ ಗುರುಗಳು ಹೇಳಿದ್ರು. ಈ ಪುಸ್ತಕದ ಬಗ್ಗೆ ಇದೊಂದು ಬಹಳ ಅಪರೂಪದ ಕೃತಿ. ಅಲ್ಲಮ ಪ್ರಭುದೇವರ ಬಗ್ಗೆ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಬೇಗ ಉಪಯುಕ್ತವಾಗ್ತಕ್ಕಂಥ ಕೃತಿ ಇದು ಅಲ್ಲಮ ಅನುಸಂಧಾನ. ಯಾಕೆ ಅಂತ ಹೇಳಿದ್ರೆ ಪ್ರಭುದೇವರನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡಿದೀವಿ ನಾವು. ಇಲ್ಲಿ ಅಲ್ಲಮ ಅನ್ನೋ ಹೆಸರು ಹೇಗೆ ಬಂತು, ಹರಿಹರನ ರಗಳೆಗಳಲ್ಲಿ ಅಲ್ಲಮ ಪ್ರಭುದೇವರು ಹೇಗೆ ಚಿತ್ರಿಸಲ್ಪಟ್ಟಿದ್ದಾರೆ, ಚಾಮರಸನ ಕಾವ್ಯದಲ್ಲಿ ಹೇಗೆ ಚಿತ್ರಿಸಲ್ಪಟ್ಟಿದ್ದಾರೆ, ಅನಂತರದಲ್ಲಿ ಶೂನ್ಯ ಸಂಪಾದನೆಗಳಲ್ಲಿ ಅಲ್ಲಮ ಪ್ರಭುದೇವರು ಹೇಗೆ ಚಿತ್ರಿಸಿದ್ದಾರೆ, ಬಸವಣ್ಣವರ ದೃಷ್ಟಿಯಲ್ಲಿ ಅಲ್ಲಮ ಪ್ರಭು ಹೇಗೆ, ಸಿದ್ದರಾಮೇಶ್ವರ ಮತ್ತು ಅಲ್ಲಮ ಪ್ರಭುದೇವರ ದೃಷ್ಟಿಕೋನಗಳು ಹೇಗಿದ್ವು, ಅಕ್ಕಮದೇವಿ ಮತ್ತು ಅಲ್ಲಮನ ನಡುವೆ ಇರತಕ್ಕಂಥ ಸಂವಾದ, ಮುಕ್ತಾಯಕ್ಕ ಮತ್ತು ಅಲ್ಲಮನ ನಡುವೆ ನಡೆದಂಥ ಸಂವಾದ, ಅಲ್ಲಮ ಪ್ರಭು ಮತ್ತು ಕವಿತ್ವ, ಅಲ್ಲಮ ಪ್ರಭು ಮತ್ತು ಅನುಭವ, ಅಲ್ಲಮ ಪ್ರಭುದೇವರ ವಚನಗಳ ಸಂಸ್ಕೃತ ಅನುವಾದ, ಆಂಗ್ಲ ಭಾಷೆಗೆ ಅನುವಾದ, ಆಮೇಲೆ ಮರಾಠಿ ಅನುವಾದ, ಹಿಂಗೆ ಬೇರೆ ಬೇರೆ ಭಾಷೆಗಳಿಗೆಲ್ಲ ಅನುವಾದ ಆಗಿದೆ. ಮತ್ತೆ ಬೇರೆ ಬೇರೆಯವರೆಲ್ಲ ಹೌದು. ಆಮೇಲೆ ಬೇರೆ ಬೇರೆ ಪರಂಪರೆ, ಬೇರೆ ಬೇರೆ ಕಾಲದಲ್ಲಿ ಅಲ್ಲಮ ಪ್ರಭುದೇವರ ವಚನಗಳು ವ್ಯಾಖ್ಯಾನಗಳಾಗಿದ್ದಾವೆ. ಅಂಥವೆಲ್ಲ ವ್ಯಾಖ್ಯಾನ ಸಂಪುಟಗಳು. ಮತ್ತೆ ಅಲ್ಲಮ ಪ್ರಭುದೇವರ ವಚನಗಳ ಜೊತೆಯಲ್ಲಿ ಸ್ವರವಚನಗಳನ್ನು ಬರೆದಿದ್ದಾರೆ. ಸ್ವರವಚನ ಅಂತ ಹೇಳಿದ್ರೆ ರಾಗವಾಗಿ ಹಾಡುವಂತ ಪದ್ಯಗಳು. ಈಗೇನು ದಾಸ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಒದಗಿಸಿರ್ತಕ್ಕಂಥದ್ದು ಸ್ವರವಚನಗಳು. ಆ ಸ್ವರವಚನಗಳ ಕುರಿತಾಗಿ ಇರ್ತಕ್ಕಂಥ ಅಧ್ಯಯನಗಳು, ಅಂಥವೆಲ್ಲ ಬಹುಮುಖಿ ಆಯಾಮಗಳಲ್ಲಿರ್ತಕ್ಕಂಥ ಒಂದು ಉಪನ್ಯಾಸಗಳ ಸಂಗ್ರಹವನ್ನ ನಾವು ಈ ಒಂದು ಕೃತಿಯಲ್ಲಿ ತಗೊಂಡು ಬಂದಿದ್ದೀವಿ. ಈಗ ಉದಾಹರಣೆ ಅಲ್ಲಮ ಪ್ರಭುದೇವರು ಭಾಷೆ ಮತ್ತು ಶಬ್ದದ ಕುರಿತಾಗಿ ಏನ್ ಮಾತಾಡಿದ್ದಾರೆ. ಈಗ ಅವರಂತೂ ನಮಗನ್ಸುತ್ತೆ ಭಾಷೆ ಬಗ್ಗೆ ಮಾತಾಡೋದೇನಿರುತ್ತೆ, ಮಾತಾಡ್ಕೊಂಡು ಹೋಗೋದು ಅಷ್ಟೇ ಅಂತ ನಾವು ಅಂತೀವಿ. ಆದ್ರೆ ಭಾಷೆ ಅನ್ನೋದು ಒಂದು ಹಂತದಲ್ಲಿ ಪ್ರಾಣಘಾತಕ ಅಂತ ಹೇಳ್ತಾರೆ ಅವರು. ಮಾತಾಡೋದು ಇದೆಯಲ್ಲ, ಒಂದ್ ಸ್ವಲ್ಪ ಪ್ರಾಣದ ತೆಗೆದು ಬಿಡ್ಬೋದು ಅದು. ಆಮೇಲೆ ಮಾತಾಡೋದಕ್ಕಿಂತ ಸುಮ್ಮನಿರೋದು ಉತ್ತಮ ಅಂತಾನು ಹೇಳ್ತಾರೆ ಅವರು. ಒಂದ್ ವೇಳೆ ನೀನು ಮಾತಾಡಿದ್ರೆ ಮುತ್ತಿನ ಏನು ಇದು ಯಾವ ತರ ಮಾತು ಜ್ಯೋತಿರ್ಲಿಂಗವಾಗಿರ್ಬೇಕು ಅಂತ ಹೇಳ್ತಾರೆ.
ಇಷ್ಟು ಮಾತಿನ ಬಗ್ಗೆ ಬಹಳ ಜಾಗೃತವನ್ನು ವಹಿಸಿರ್ತಕ್ಕಂಥ ಒಬ್ಬ ದಾರ್ಶನಿಕ ಅಲ್ಲಮ ಪ್ರಭುದೇವರು. ಆಮೇಲೆ ಪ್ರಭುದೇವರು ಯಾರನ್ನೂ ಕೂಡ ನಿಂತು ನೀರಾಗಕ್ಕೆ ಬಿಡಲಿಲ್ಲ. ಅವ್ರನ್ನ ಭೇಟಿಯಾದವ್ರು ಎಲ್ಲರನ್ನೂ ಕೂಡ ಚಲನಶೀಲಗೊಳಿಸಿದಂಥವ್ರು. ಹಂಗಾಗಿ ಅಲ್ಲಮ ಪ್ರಭು ಮತ್ತು ಚಲನಶೀಲತೆ, ಅಲ್ಲಮ ಪ್ರಭು ಮತ್ತು ಭಾಷೆ, ಅಲ್ಲಮ ಪ್ರಭು ಮತ್ತು ಕವಿತ್ವ, ಅಲ್ಲಮ ಪ್ರಭು ವಚನದಲ್ಲಿ ಕಾವ್ಯ, ಅಲ್ಲಮ ಪ್ರಭುದೇವರ ಮಾಯೆ, ಅವ್ರ ಮಾಯೆ, ಮತ್ತು ಪ್ರಭುದೇವರು ವಿಡಂಬನೆ ಮಾಡ್ತಾ ಹೋಗ್ತಾರೆ. ವಿಡಂಬನೆ ಇಂಥವೆಲ್ಲವನ್ನೂ ಇಟ್ಟುಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಲೇಖನಗಳ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಕೃತಿ ಇದು. ಈ ಕೃತಿಯನ್ನು ಓದೋದ್ರಿಂದ ಒಂದು ರೀತಿಯಲ್ಲಿ ಅಲ್ಲಮ ಪ್ರಭುದೇವರ ಒಂದು ಸರಳವಾದ ಪರಿಚಯವನ್ನ, ವ್ಯಕ್ತಿತ್ವದ ಸರಳವಾದ ಒಂದು ತಿಳುವಳಿಕೆ ನಾವು ಮೂಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆ ಮೂಲಕವಾಗಿ ಅಲ್ಲಮನ ಕುರಿತಾಗಿ ಗಂಭೀರವಾದಂಥ ಅಧ್ಯಯನ ಮಾಡೋದಕ್ಕೆ ಮತ್ತು ನಮ್ಮ ವ್ಯಕ್ತಿತ್ವವನ್ನ ಅಲ್ಲಮನ ರೀತಿಯೊಳಗೆ ಮುಕ್ತವಾದ ರೀತಿಯೊಳಗೆ ತಗೊಂಡು ಹೋಗೋದಕ್ಕೆ ಒಂದು ಪ್ರೇರಣೆಯನ್ನು ಒದಗಿಸಬಲ್ಲಂತ ಒಂದು ಕೃತಿ ಅಂತೇಳಿ ಇದು ನಾನು ಭಾವಿಸ್ಕೊಳ್ತೇನೆ. ಆ ಥರದಲ್ಲಿ ಸಂಗ್ರಹವಾದಂಥ ಕೃತಿ ಇದು. 2020ರಲ್ಲಿ ಮಾಡಿದ್ದು ನಾವು. ಅದು ಮೊನ್ನೆ ನಮ್ಮ ಬಸವ ಪೀಠದ ಇದ್ರ ಉದ್ಘಾಟನೆ ಸಂದರ್ಭದಲ್ಲಿ ಬಿಡುಗಡೆ ಆದಂತ ಒಂದು ಕೃತಿ ಅದು. ಬಹುಶಃ ಕೇಳ್ತಾ ಇದ್ರೆ ಬುದ್ಧಿ, ಶಿವಮೊಗ್ಗದಲ್ಲಿ 2006ರಿಂದ ಅಲ್ಲಿನ ಶರಣ್ಗೆ ಯಾರು ನಿಮ್ಮನ್ನ ಪೀಠಾಧ್ಯಕ್ಷರಾಗಿ ಪಡೆದಿದ್ರು, ಬಹುಶಃ ಅವ್ರಕ್ಕಿಂತ ಇನ್ಯಾರು ಲಕ್ಕಿ ಇಲ್ಲ. ಈಗ ನಾವು ಲಕ್ಕಿ ಆಗಿದ್ವಿ, ನಮ್ಮ ಚಿಕ್ಕಮಗಳೂರಿಗೆ ನೀವು. ಹಂಗಲ್ಲ, ನಾವಲ್ಲೂ ಇನ್ನೊಬ್ರು ಬರ್ತಾ ಇದ್ರು. ಅದೇನಂತ ವಿಶೇಷ ಅಂತ ಭಾವಿಸ್ಕೊಳ್ಬೇಕಾಗಿಲ್ಲ. ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಇನ್ನ ಕೋವಿಡ್ ಸಂದರ್ಭದೊಳಗೆ ಅದೇ ಕೋವಿಡ್ ವಿಚಾರ ಟೈಮಲ್ಲಿ ಬಂದಾಗ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಎಷ್ಟೋ ಜನ ಗೊತ್ತಿಲ್ಲ, ದೇಶದ ಎಷ್ಟೋ ಮಠಗಳ ಒಂದು ಕೋವಿಡ್ ಟೈಮಲ್ಲಿ ರೆಸ್ಪಾನ್ಸ್ ಮಾಡಿದ್ರಲ್ಲಿ ಫಸ್ಟ್ ಮಠ ಬುದ್ಧಿಯವ್ರದ್ದಾಗಿತ್ತು. ವೇರ್ ಫ್ರೀ ಫುಡ್ ಗ್ರೇನ್ಸ್ ಕೊಡೋದ್ರಲ್ಲಿ ಮತ್ತೆ ಬೇಕಾಗಿರೋ ಅವಶ್ಯಕ ಪೂರೈಕೆ ಮಾಡೋದ್ರಲ್ಲಿ ಜನರಿಗೆ. ಅದ್ರ ಜೊತೆಗೆ ಚಿಕ್ಕಮಗಳೂರಲ್ಲಿ ಒಂದು ದಿನದಲ್ಲಿ 1000+ ಜನರಿಗೆ ಲಸಿಕೆ ಹಾಕಿರೋ ದಾಖಲೆ ಬುದ್ಧಿಯವರು ಚಿಕ್ಕಮಗಳೂರಲ್ಲಿ ಮಾಡಿದ್ರು. ಸೊ ಕೋವಿಡ್ ಟೈಮಲ್ಲಿ ಹೇಗೆ ತತ್ವಪೀಠದ ಇದಾಯ್ತು ಅದ್ರ ಬಗ್ಗೆ? ಇದು ಶಿವಮೊಗ್ಗದಲ್ಲಿ ನಾವು ಯೋಚನೆ ಮಾಡಿದ್ವಿ. ಕೋವಿಡ್ ಸಂದರ್ಭದಲ್ಲಿ ನಮಗೆ ನಮ್ಮ ಪಾಡಿ ನಾವಿದ್ವಿ. ಬೇರೆ ಬೇರೆ ಜನ ಎಲ್ಲ ಕೋವಿಡ್ ಬೇರೆ ಬೇರೆ ಥರ ಕಳೀತಾ ಇದ್ರು. ನಾವು ಓದೋದು ಬರೆಯೋದು ಆ ಥರದಲ್ಲೇ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಮಧ್ಯ ಶಟ್ಲ್ ಕಾಕ್ ಆಡ್ತಾ ಇದ್ವಿ. ಯೋಗಾಸನ, ಪ್ರಾಣಾಯಾಮ ಇಂಥವೆಲ್ಲ ಸ್ವಲ್ಪ ಹೆಚ್ಚೆಚ್ಚು ಮಾಡ್ತಾ ಬಂದ್ವಿ. ಇದಾದ್ಮೇಲೆ ನಮಗೆ ಅಲ್ಲಿ ಸ್ವಲ್ಪ ನಮಗೆ ಆಘಾತ ಆಗಿದ್ದೇನು ಅಂತ ಹೇಳಿದ್ರೆ, ತುಂಬಾ ಅನುಕೂಲಸ್ಥರು ಮನೆಯ 2 ವಯೋವೃದ್ಧ ದಂಪತಿಗಳು, ಅವ್ರ ಮನೆಗೆ ಕುಡಿಯೋ ನೀರು ತಂದು ಕೊಡೋರಿಲ್ಲ. ಅವ್ರ ಮನೆಗೆ ದಿನ ಬೇಕಾಗಿರೋ ಹಾಲು, ತರಕಾರಿ ತಂದು ಕೊಡೋರಿಲ್ಲ. ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂತ ತಂದು ಕೊಡೋರಿಲ್ಲ ಅವ್ರ ಮನೆಗೆ. ಈ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಅಂತ ನಮ್ಗೆ ಗಮನಕ್ಕೆ ಬಂತು. ಅವಾಗ ನಾವು ತಕ್ಷಣ ಯೋಚನೆ ಮಾಡಿದ್ವಿ, ಒಬ್ಬ ಅನುಕೂಲಸ್ಥರ ಮನೆಗೆ ಈ ಪರಿಸ್ಥಿತಿ ಇದೆ ಅನ್ನೋದಾದ್ರೆ ಕೂಲಿನಾಲಿ ಮಾಡ್ತಕ್ಕಂಥ ಕಾರ್ಮಿಕರ ಪರಿಸ್ಥಿತಿ ಏನಾಗಿರ್ಬೇಡ ಅಲ್ವಾ? ಅವರಿಗೆ ಉದ್ಯೋಗನೇ ಇಲ್ಲ, ಮಾಡೋ ಕೆಲಸನೇ ಇಲ್ಲ ಅವರಿಗೆ. ಹಾಗಾಗಿ ನಾವು ಯೋಚನೆ ಮಾಡಿದ್ದು, ಅವ್ರಿಗೆ ಏನಾರು ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಒಂದು 5-6 ಜನ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ಮೊಬೈಲ್ ಫೋನಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ವಿ. ಇಲ್ಲ, ನಾವೇನಾದರೂ ಮಾಡಲೇಬೇಕು, ಒಂದು ಕೆಲಸ ಮಾಡೋಣ, ಗಂಜಿ ಕೇಂದ್ರಗಳು ಅಂತ ತೆರೀತಾರಲ್ಲ ಆ ಥರದಲ್ಲಿ ನಮ್ಮ ಬಸವ ಕೇಂದ್ರದಲ್ಲಿ ಪ್ರತಿನಿತ್ಯ ಅಡುಗೆ ಮಾಡಿಸಿ ಪಾಕೆಟ್ಗಳಲ್ಲಿ ಮಾಡಿ ಅವ್ರ ಮನೆಗಳಿಗೆ ತಲುಪಿಸೋ ಏನಾರು ವ್ಯವಸ್ಥೆ ಮಾಡೋಣ ನಾವು ಹಾಗೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಯಿತು ಅಂತೇಳಿ ಎಲ್ಲರೂ ಒಂದು ಹಂತಕ್ಕೆ ಒಪ್ಕೊಂಡ್ವಿ. ನಾವು ಒಪ್ಕೊಂಡಾದ್ಮೇಲೆ ಅದನ್ನು ನಾವಷ್ಟಕ್ಕೆ ಹೋಗಿ ನೇರವಾಗಿ ಅನುಷ್ಠಾನ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕೆ ನಾವೊಂದು ವ್ಯವಸ್ಥೆ ಜೊತೆಯಲ್ಲಿ ಸೇರ್ಕೊಂಡು ಮಾಡಬೇಕು. ಸರ್ಕಾರದ ವ್ಯವಸ್ಥೆ ಇತ್ತು, ಅಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ ಯಾರು ಹೊರಗೆ ಹೋಗಂಗಿಲ್ಲ, ಕ್ವಾರಂಟೈನ್ ಸ್ಟ್ರಿಕ್ಟ್ ಆಗಿತ್ತು. ಹಾಗಾಗಿ ನಾವು ಮತ್ತೆ ನಗರಸಭೆಯ ಆಯುಕ್ತರನ್ನು ಕರೆಸಿ ಎಲ್ಲ ದೂರ ಕೂತು 4-5 ಜನ ದೂರ ಕೂತ್ಕೊಂಡು ಸಭೆ ಮಾಡಿ SP ಅವ್ರ ಜೊತೆಯಲ್ಲಿ ಮತ್ತೆ DYSP ಅವ್ರ ಜೊತೆಯಲ್ಲಿ ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಜೊತೆಯಲ್ಲಿ ದೂರವಾಣಿಯಲ್ಲೆಲ್ಲ ಸಂಪರ್ಕ ಮಾಡಿ ಇದನ್ನ ನಾವು ಮಾಡಬೇಕು ಅಂತ ಇದೀವಿ. ತುಂಬ ಈ ಥರದಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಜನಗಳಿದ್ದಾರೆ. ಈ ಕೋವಿಡ್ನಿಂದ ಸಾಯೋರು ಎಷ್ಟು ಜನನೋ ಹಸಿವಿನಿಂದ ಸಾಯೋಂಥ ಸಂಖ್ಯೆ ಜಾಸ್ತಿ ಆಗುವಂಥರ, ಅದು ಮಾನವೀಯತೆಗೆ ಅವಮಾನ ಆದಂಗೆ ಹಸಿವಿನಿಂದ ಸಾಯ್ತಾರೆ ಅಂತಂದರೆ ನಮ್ಮ ಕೈಲಾದ ನಾವು ಹಿಂಗೆ ಮಾಡೋಣ ಅಂತಿದ್ವಿ. ಮಾರಾಯ, ನಿಮ್ಮದು ಸಹಕಾರ ಬೇಕು ಅಂದಾಗ ಯಾವ ಕಾರಣಕ್ಕೂ ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅಂತ ತಲೆ ಕೊಡಿಬಿಟ್ರು. ಯಾಕೆಂದ್ರೆ ನಾವು ಊಟ ಕೊಡ್ತೀವಿ ಅಂತಂದರೆ ನೀವು ಮನೆಗೆ ತಲುಪಿಸೋದು ಅಷ್ಟೇ ಅಲ್ಲ, ಅಲ್ಲಿ ಬಂದು ಕ್ಯೂ ನಿಂತ್ಕೊಳ್ತಾರೆ, ಅದು ಭಾಳ ಅಪಾಯಕಾರಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಊಟ ಕೊಡೋಂಗಿಲ್ಲ ಅಂತ ಹೇಳಿದ್ರು. ತುಂಬ ನಾವೆಲ್ಲ ಒತ್ತಾಯ ಮಾಡಿದ ಮೇಲೆ ಆಯಿತು ಕೊಡ್ಬೋದು ಅಂತೇಳಿ ಒಪ್ಪಿಕೊಂಡು ಅದಕ್ಕೆ ಅವ್ರದ್ದೇ ಆದಂಥ ಒಂದಿಷ್ಟು ನಿಯಮಗಳನ್ನು ಹಾಕಿಕೊಟ್ರು. ಹಿಂಗೆ ನೀವು ವಿತರಣೆ ಮಾಡೋದು ಮಾಡ್ಬೋದು ಅಂತೇಳಿ. ಆ ಸಂದರ್ಭದಲ್ಲಿ ನಮಗೊಂದು ಆಲೋಚನೆ ಬಂತು, ನಾವು ಎಷ್ಟು ದಿನ ಅಂತ ಅಡುಗೆ ಮಾಡಿಕೊಡ್ಬೇಕು ಅವ್ರಿಗೆ? ಆಗಲ್ಲ ಅಲ್ವಾ? ಎಷ್ಟು ದಿನ ಅಂತ ಅಡುಗೆ ಮಾಡಿಕೊಡ್ಬೇಕು? ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ಏನು ಮಾಡಿದ್ವಿ, ಒಂದೊಂದು ವಾರಕ್ಕಾಗುವಷ್ಟು ದವಸ ಧಾನ್ಯ ಕೊಟ್ಬಿಡೋಣ, ರೇಷನ್ ಕೊಟ್ಬಿಡೋಣ. ಅದರೊಳಗೆ ಅಕ್ಕಿ ಇರಬೇಕು, ಬೇಳೆ ಇರಬೇಕು, ಗೋಧಿ ಹಿಟ್ಟು, ರಾಗಿ ಹಿಟ್ಟು,
ಪೇಸ್ಟು, ಬ್ರಷು, ಸ್ನಾನದ ಸೋಪು, ಬಟ್ಟೆ ತೊಳೆಯೋ ಸೋಪು, ಬೇಸಿಕ್ ತಲೆಗೆ ಹಚ್ಚುವಂಥ ಎಣ್ಣೆ, ಆಮೇಲೆ ಸಕ್ಕರೆ, ಕಾಫಿ ಪುಡಿ, ಟೀ ಪುಡಿ, ಸಾಂಬಾರ್ ಪುಡಿ, ಈರುಳ್ಳಿ, ಆಮೇಲೆ ಆಲೂಗಡ್ಡೆ, ಅಂದ್ರೆ ಕೆಡ್ಲಾರ್ದಿರೋಂಥವು. ಈ ಥರದವೆಲ್ಲವನ್ನು ಒಂದೊಂದು ಕಿಟ್ ಮಾಡಿ ಅವನ್ನ ಹಂಚೋಣ ಅಂತ ಶುರು ಮಾಡಿದ್ವಿ ನಾವು. ಮೊದಲನೇ ಇದರಲ್ಲಿ ಅಕ್ಕಿ ಪಿಕ್ಕಿಗಳ ಕಾಲೋನಿಗೆ ಹೋಗಿ ಅಲ್ಲಿ ಇವ್ರು ಹೆಂಗ್ ನಮಗೆ ಹೇಳಿದ್ರು ಅದೇ ಒಂದು ನಿಯಮ ಪಾಲನೆ ಮಾಡ್ಕೊಂಡು ಅಕ್ಕಿ ಪಿಕ್ಕಿ ಕಾಲೋನಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕಾಲೋನಿ ಜನಗಳಿಗೆಲ್ಲ ಒಂದು 200 ಕುಟುಂಬಗಳಿಗೆ ಹಂಚಿದ್ವಿ. ಹಂಗೆ ಶುರು ಮಾಡಿದ ಬಹುಶಃ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಕೋವಿಡ್ ಟೈಮ್ದಲ್ಲಿ ಆಹಾರ ಕಿಟ್ಗಳ ವಿತರಣೆ ಮಾಡಕ್ಕೆ ಶುರು ಮಾಡಿ ನಮ್ಮ ಬಸವ ಕೇಂದ್ರದಲ್ಲೇ. ಹಂಗೆ ಶುರು ಮಾಡಿದ್ದು ಬೇರೆ ಬೇರೆಯವರೆಲ್ಲ ಸಹೃದಯರು ಬಂದು ಅದು ಕೈ ಜೋಡಿಸಿದ್ರು. ಎಷ್ಟು ಚೆನ್ನಾಗಿ ಕೈ ಜೋಡಿಸಿದ್ರು ಅಂತಂದ್ರೆ ನಾವು ಕೊಟ್ಟಿದ್ದು ಒಂದೂ ಕೂಡ ಕಳಪೆ ಇರಲಿಲ್ಲ. ಪ್ರತಿಯೊಂದು ಕೂಡ ಒಂದು ಅದ್ಭುತವಾದಂಥ ಕ್ವಾಲಿಟಿ. ಈಗ ರೋಹನ್ ಭಾರ್ಗವಪುರಿ ಅವ್ರ ಮನೆಗೆ ಯಾವ ಅಕ್ಕಿ ತಗೊಂಡು ಹೋಗ್ತಾನೋ ಅದೇ ಅಕ್ಕಿನೇ ನಾವು ಅವ್ರಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಈಗ ಎಂಥದ ಒಂದು ಅಕ್ಕಿ ಉಳಿದಿರೋದು ಮುಗ್ಗತ್ತಿರೋದು ಅಂತೆಲ್ಲ ಕೊಡಬೇಡ್ರಿ ಕಣಪ್ಪ, ಕ್ವಾಲಿಟಿಲಿ ಕಾಂಪ್ರಮೈಸ್ ಯಾವ ಕಾರಣಕ್ಕೂ ಯಾವ್ದ್ರಲ್ಲೂ ನಾವು ಗುಣಮಟ್ಟದಲ್ಲಿ ರಾಜಿ ಮಾಡ್ಕೊಳ್ಳಂಗೇ ಇಲ್ಲ. ಆ ಥರದಲ್ಲಿ ಕನ್ವಿನ್ಸ್ ಮಾಡಿದಾಗ ಭಾಳ ಜನ ಒಪ್ಪಿಕೊಂಡ್ರು. ಎಷ್ಟೋ ಜನ ಅಂಗಡಿ ಇಟ್ಟಿರ್ತಕ್ಕಂಥವ್ರು, ಹೋಲ್ಸೇಲ್ ಅಂಗಡಿಗಳವರು ಅರ್ಧ ಬೆಲೆಗೆ ನಮಗೆ ಕೊಟ್ಟರು. ಎಷ್ಟೋ ಜನ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿ ಬುದ್ಧಿ ಇದನ್ನು ಬಳಸ್ಕೊಳ್ರಿ ಅಂತ ಹೇಳಿದ್ರು. ಇನ್ಯಾರೋ ಹಳ್ಳಿಲಿ ಇರ್ತಕ್ಕಂಥವ್ರು ನಮ್ಮ ಮನೆಗೆ ಅಕ್ಕಿ ಇರೋ ಬುದ್ಧಿ ನಾವು ಕಳಿಸ್ಕೊಡ್ತೀವಿ ಅಂತ ಅಕ್ಕಿ ತಂದು ಹಾಕಿದ್ರು, ಮತ್ತೆ ಯಾರೋ ಬೇಳೆ ತಂದು ಹಾಕಿದ್ರು. ಹಿಂಗೆ ಜನಗಳು ಕೈ ಜೋಡಿಸ್ತಾ ಹೆಚ್ಚು ಕಡಿಮೆ ನಮ್ಮ ಶಿವಮೊಗ್ಗ ಬಸವ ಕೇಂದ್ರದ ವೇದಿಕೆ ಮೂಲಕವಾಗಿ ಒಂದು 10,000 to 12,000 ಕಿಟ್ಗಳನ್ನು, ಆಹಾರದ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ. ಆಮೇಲೆ ಅಲ್ಲಿದು 10,000 to 12,000 ಜನಕ್ಕೆ ಕಳಿಸಿದ್ರು. ಆಮೇಲೆ ಲಕ್ಷಗಟ್ಟಲೆ ಕೊಟ್ಟರು ಇದ್ದಾರೆ. ನಮ್ಮ ಆವಂತರದಲ್ಲಿ ಬಹಳ ಜನ ರಾಜಕಾರಣಿಗಳು, ಬಹಳ ಜನ ಅನುಕೂಲಸ್ಥರು, ಶ್ರೀಮಂತರುಗಳು, ತುಂಬಾ ಜನ ಸೌಹೃದಯತೆಯಿಂದ ಅವಾಗ ಲಕ್ಷ ಜನಗಳಿಗೆ ಆಹಾರ ಕಿಟ್ ಕೊಟ್ಟಿದ್ದು ಉದಾಹರಣೆಗಳಿದ್ದಾವೆ. ಆದ್ರೆ ನಮ್ಮ ಇತಿಮಿತಿ ಒಳಗೆ ನಮ್ಗೆ ಅದು ದೊಡ್ಡದೇ ಅದು. ಹೌದು ಬುದ್ಧಿ, 10,000 12,000 ನಮಗೆ ದೊಡ್ಡದೇ ಅದು. ಆ ಥರದಲ್ಲೆಲ್ಲ ಮಾಡಿದ್ವಿ ನಮ್ಮ ಬಸವ ಕೇಂದ್ರದಲ್ಲಿ. ಆಯ್ತು. ಅದಾದ ನಂತರ ಇಲ್ಲಿ ಚಿಕ್ಕಮಗಳೂರಲ್ಲೂ ಕೂಡ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಲವಾರು ಕಾಲೋನಿಗಳಿಗೆ ಮತ್ತೆ ಕೂಲಿ ಕಾರ್ಮಿಕರಿರುವಂಥ ಜಾಗಗಳಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿನೂ ಕೂಡ ಅದನ್ನ ಮಾಡಿದಾಗ ಭಾಳ ಜನ ಇಲ್ಲಿನೂ ಬಂದು ಕೈ ಜೋಡಿಸಿರು, ಸಹಕಾರ ಕೊಟ್ಟರು, ದವಸ ಧಾನ್ಯಗಳನ್ನು ಕೊಟ್ಟರು. ಆನಂತರ ವಿತರಣೆ ಮಾಡೋದಕ್ಕೆಲ್ಲರೂ ಕೂಡ ಅವಕಾಶ ಮಾಡಿಕೊಟ್ರು. ತುಂಬ ವಿಶೇಷವಾಗಿ ಅದು ಕೂಡ ಇಲ್ಲಿನೂ ಸಾವಿರಾರು ಜನಗಳಿಗೆ ವಿತರಣೆ ಮಾಡಿದ್ವಿ ನಾವೆಲ್ಲ. ಹಿಂಗೆ ಮಾಡಿದ ಮೇಲೆ ಶಿವಮೊಗ್ಗದಲ್ಲಿ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಮತ್ತು ಬಸವ ಕೇಂದ್ರ ಸೇರಿಕೊಂಡು ಬಸವ ಕೇಂದ್ರದಲ್ಲಿ 3 ದಿನಗಳ ಕಾಲ ಉಚಿತವಾಗಿ ದಿನ 300 ಜನಕ್ಕೆ ಆಗಿ ಲಸಿಕೆ ಹಾಕಬೇಕು ಅಂತ ಒಂದು ಕಾರ್ಯಯೋಜನೆ ಮಾಡಿದ್ವಿ. ಆದರೆ ಅಲ್ಲಿ ಲಸಿಕೆಗಳ ಅಲಭ್ಯತೆ ಕಾರಣಕ್ಕೆ ಒಂದೇ ದಿನ ಮಾಡಿದ್ದಾಯ್ತು, 2 ದಿನ ಮಾಡೋಕ್ಕಾಗಲೇ ಇಲ್ಲ. ಅದು ನಮಗೆ ಗೊತ್ತಾಯಿತು. 3 ದಿನಗಟ್ಟಲೆ ಮಾಡಿದ್ವಿ ಅಂತಂದರೆ ಅಷ್ಟು ಎಲ್ಲರಿಗೂ ತಲುಪ್ಸೋಕ್ಕಾಗಲ್ಲ ಅಂತೇಳಿ ಯೋಚನೆ ಮಾಡಿ ಇಲ್ಲಿ ಚಿಕ್ಕಮಗಳೂರಲ್ಲಿ ಮಾಡಬೇಕು ಅಂತ ಬಂದಾಗ ಇಲ್ಲಿ ಭಕ್ತರೆಲ್ಲರೂ ಸಹ ಕೈ ಜೋಡಿಸಿದ್ರು. ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಇಲಾಖೆಯ ಅಂದಿನ ನಮ್ಮ ಜಿಲ್ಲಾ ಸರ್ಜನ್ ಏನಿದ್ರಲ್ಲ, ಜಿಲ್ಲಾ ವೈದ್ಯಾಧಿಕಾರಿಗಳು, ಅವ್ರು ಭಾಳ ಸಹಕಾರ ಮಾಡಿದರು. ಅನಂತರ ಅವರೆಲ್ಲರೂ ಸಹಕಾರ ಮಾಡಿದ್ರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಒಂದೇ ದಿನ ಈ ಮಠದ ಆವರಣದಲ್ಲಿ 1,000 ಕೋವಿಡ್ ಲಸಿಕೆಯನ್ನು ಹಾಕೋದಕ್ಕೆ ಅವಕಾಶ ಆಯಿತು. ಅವಾಗ ನಮ್ಮ CT ರವಿಯವರಾಗಿರ್ಬೋದು, ಈಗಿನ ಶಾಸಕರಾದ ತಮ್ಮಯ್ಯರಾಗಿರ್ಬೋದು, ಸೋಮಶೇಖರಪ್ಪ, ಮಾಡಿಮನೆ ಸತೀಶ್, ಕಲ್ಮರಡಪ್ಪ, ಬಸವರಾಜು, ಇಂಥವರೆಲ್ಲರೂ ಕೈ ಜೋಡಿಸಿ ಸುಮಾರು ಜನ ನಮ್ಮ ಜೊತೆಗೆ ಕೈ ಜೋಡಿಸಿ ಅದೆಲ್ಲ ಆ ಒಂದು 1,000 ಜನಗಳಿಗೆ ವಿತರಣೆ ಮಾಡೋದಕ್ಕೆ ಭಾಳ ದೊಡ್ಡ ಕೆಲಸ ಮಾಡಿಕೊಟ್ರು. ಅವರೆಲ್ಲ ತುಂಬ ಸ್ಟ್ಯಾಂಡರ್ಡ್ ಆಗಾಯ್ತು. ಒಂಥರ ಎಲ್ಲರನ್ನು ಸಾಲಿಗೆ ಕುಂದ್ರಿಸೋದು, ದೂರ ಕುಂದ್ರಿಸೋದು, ಅವ್ರು ಬಂದವ್ರಿಗೆಲ್ಲ ಶಾಮಿಯಾನ ಹಾಕಿ ಅಂತ ಎಲ್ಲ ಮಾಡಿದ್ವಿ. ಒಂಥರ ಅವತ್ತಿನ ಕಾಲಕ್ಕೆ ಅದು ಲಾರ್ಜೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್. ಅದು ಒಂದೇ ಜಾಗದಲ್ಲಿ 1,000 ಜನಕ್ಕೆ ಲಸಿಕೆ ಹಾಕಿದ್ದು ದೊಡ್ಡದು. ಅದು ಲಾರ್ಜೆಸ್ಟ್ ವ್ಯಾಕ್ಸಿನೇಷನ್ ಡ್ರೈವ್ ಅಂತಾನೆ ಅದನ್ನ ಕೆಲವರು ಹ್ಯಾಶ್ಟ್ಯಾಗ್ ಹಾಕೊಂಡು ಅದನ್ನು ಪ್ರಚಾರ ಮಾಡಿದ್ರು. ಅದು ಆ ಥರದಲ್ಲಿ ಒಂದಾಯ್ತು. ನಮಗೆ ಒಂದೇನಪ್ಪ ಅಂದ್ರೆ ಕೋವಿಡ್ ಅನ್ನೋದು ತುಂಬ ಮಾನವೀಯ ತುಡಿತಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ಸಂದರ್ಭನೂ ಕೂಡ ಸೃಷ್ಟಿ ಮಾಡಿಕೊಡ್ತು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ಇಷ್ಟೆಲ್ಲ ನಮ್ಮ ಮೂಲಕವಾಗಿ ಬೇರೆ ಜನಗಳು ಸಹಕಾರ ತಗೊಂಡು ಒಂದಿಷ್ಟು ಸೇವಾ ಕಾರ್ಯಗಳು ಮಾಡಿದ್ದು ನನಗಂತೂ ಭಾಳ ಸಂತೃಪ್ತಿ ಕೊಟ್ಟಿದೆ. ಅದ್ಭುತ ಬುದ್ಧಿ. COVID-19 ಆ ಸಮಯದಲ್ಲೂ ನೀವು ಜಸ್ಟ್ ಒಂದು ಬೌಂಡ್ರಿ ಹಾಕೊಂಡಲ್ಲಿ ಇದ್ದಲ್ಲೇ ನಿಮ್ಮ ವಿಂಗ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿ ಸಾಮಾಜಿಕವಾದ ಕಾರ್ಯಗಳನ್ನು ಮಾಡಿದ್ದೀರಾ. ಅದ್ರ ಜೊತೆಗೆ ನಾವು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ವಿ, ಮತ್ತೆ ಪತ್ರಿಕೋದ್ಯಮದಲ್ಲೆಲ್ಲ ನೋಡಿದ್ವಿ, ಪರಿಸರ ಮತ್ತು ಪರಿಸರ ಕಾರ್ಯಕ್ರಮ, ಸೇವ್ ಶರಾವತಿ ಅನ್ನೋದಾಗಿರ್ಲಿ ಅಥವಾ ಸೀಡ್ ಬಾಲ್ಸ್ ಆಗಿರ್ಲಿ, ಈ ತರ ಪರಿಸರ ಕೇಂದ್ರಿತವಾದ ಕಾರ್ಯಕ್ರಮದ್ದು ಆಯೋಜಿಸ್ಕೊಂಡಿದ್ರೆ ಅದ್ರ ಬಗ್ಗೆ ನಿಮಗೆ ಆಸಕ್ತಿ ಇದೆ. ಅದ್ರ ಅಂದ್ಕೊಂಡಷ್ಟು ದೊಡ್ಡ ಕೆಲಸ ಪರಿಸರದ ಬಗ್ಗೆ ನಾವೇನು ಮಾಡಿಲ್ಲ. ಆದರೆ ಒಂದಿಷ್ಟು
ನಮ್ಮ ಶಿವಮೊಗ್ಗದಲ್ಲಿ ಒಂದು ನಿರ್ಭಯ ಅಂತ ಒಂದು ತಂಡ ಇದೆ, ಹುಡುಗರು ತಂಡ. ಅದೇ ಚೇತನ್ ಚೇತನ್ ಅವರು, ಅವ್ರದ್ದೊಂದು ತಂಡ ಇದೆ. ಆನಂತರದಲ್ಲಿ ಉತ್ತಿಷ್ಟ ಭಾರತ ಅಂತ ಒಂದು ತಂಡ ಇದೆ. ಆಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಂಘಟನೆಗಳು ನಮ್ಮ ಶಿವಮೊಗ್ಗದಲ್ಲಿ ಜಾಗೃತವಾಗಿದ್ದಾವೆ. ಆ ಎಲ್ಲ ಸಂಘಟನೆಗಳ ಜೊತೆಯಲ್ಲೂ ನಾವು ನಿರಂತರವಾಗಿ ತೊಡಗಿಸ್ಕೊಳ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ರಾಗಿಗುಡ್ಡ ಉಳಿಸಿ ಅಭಿಯಾನ, ಅಲ್ಲೊಂದು ರಾಗಿಗುಡ್ಡ ಭಾಳ ಒಂದು ನೈಸರ್ಗಿಕ ಭಾಳ ಮಹತ್ವದ ಗುಡ್ಡ ಅದು. ಆ ಗುಡ್ಡ ಸಂಪೂರ್ಣವಾಗಿ ಹಾಳಾಯಿತು ಅಂತಂದರೆ ಶಿವಮೊಗ್ಗಕ್ಕೆ ಒಳ್ಳೆ ಆಕ್ಸಿಜನ್, ಆಮ್ಲಜನಕ ಸಿಗೋದೇ ಇಲ್ಲ. ಅಷ್ಟು ಇರುವಂಥ ಗುಡ್ಡನ ರಕ್ಷಣೆ ಮಾಡಬೇಕು ಅಂತಿರೋ ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀವಿ. ಅದಾದ ನಂತರ ಈ ಶರಾವತಿ ನದಿ ನೀರನ್ನು ಇಲ್ಲಿಂದ ಲಿಫ್ಟ್ ಮಾಡಿ ಬೆಂಗಳೂರಿಗೆ ತಗೊಂಡು ಹೋಗ್ತಾರೆ. ನಮಗೆ ಶುದ್ಧ ಅವಿವೇಕದ ನಡೆ ಅಂತ ಅನ್ನಿಸ್ತು. ಅದಕ್ಕೆಲ್ಲ ಯೋಜನೆಗಳನ್ನೆಲ್ಲ ತಯಾರು ಮಾಡಿ, ಪ್ಲಾನ್ಗಳನ್ನೆಲ್ಲ ತಯಾರು ಮಾಡಿ ಸರ್ಕಾರದ ಮಟ್ಟದೊಳಗೆ ಅನುಮೋದನೆಗೆ ಅಂತೆಲ್ಲ ಹೋರಾಟ ಮಾಡ್ತಾ ಇದ್ದಾಗ ನಾವು ಅದನ್ನು ಅಲ್ಲಿ ಶಿವಮೊಗ್ಗದ ನಾವೊಬ್ಬರೇ ಅಂತಲ್ಲ, ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದ್ವಿ. ಆದರೆ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ರೀತಿಯೊಳಗೆ ಪರಿಸರ ಆಸಕ್ತರುಗಳು ಮತ್ತು ಶಿವಮೊಗ್ಗದ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳು ಕೂಡ ಸೇರಿಕೊಂಡು ದೊಡ್ಡ ಪ್ರತಿಭಟನೆ ಸಂಘಟಿಸಿದ್ರು. ಆ ಸಂಘಟನೆಲ್ಲ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಶರಾವತಿ ನದಿಯನ್ನು ಉಳಿಸೋದಕ್ಕೋಸ್ಕರವಾಗಿ ಹೋರಾಟ ಮಾಡಿದ್ವಿ. ಅದು ಹಾಗೆ ನೆನೆಗೋದಕ್ಕೆ ಬಿದ್ದಿದೆ. ಮತ್ತೆ ಅದು ಬುಗ್ಲು ಹೇಳ್ತಾನೆ ಇರುತ್ತೆ. ಮತ್ತೆ ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಮತ್ತೆ ಅದು ಹೇಳ್ತಾನೆ ಇದೆ, ಮತ್ತೆ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಸ್ಥಳೀಯ ಕೃಷಿಕರಿಗೆ ಅದು ಇನ್ನೊಂದು, ಇಲ್ಲಿಂದ ನೇರವಾಗಿ ಶರಾವತಿ ನೀರು ನಮಗಿಲ್ಲಿ ಸಾಕಾಗಿ ಅಲ್ಲಿಗೆ ಹೋಗೋದಾದ್ರೆ ಖಂಡಿತ ಕೊಡೋಣ. ಬೆಂಗಳೂರು ಶರಾವತಿ ಡ್ಯಾಮಿಂದ ಬೆಂಗಳೂರಿಗೆ ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಆಗುತ್ತೆ ಹತ್ತತ್ರ. ಮತ್ತು ಅದು ಹಿಂಗೆ ಹೋಗ್ಬೇಕು, ಮೇಲಕ್ಕೆ ಹೋಗ್ಬೇಕು. ವ್ಯಾವಹಾರಿಕವಾಗಿ ಕಿಂಚಿತ್ತು ಕಾರ್ಯಸಾಧುವಾದಂಥ ಕೆಲಸ ಅಲ್ಲ ಅದು. ಅದು ಯಾಕೆ ಹಂಗೆ ಮಾಡ್ತಾರೋ ಈ ಅಧಿಕಾರಿಗಳು, ವಿವೇಕ ಐತೋ ಇಲ್ಲೋ ಗೊತ್ತಿಲ್ಲ. ಕಾಮನ್ ಸೆನ್ಸ್ ಕಡಿಮೆ ಆಗಿಬಿಟ್ಟಿದೆ ಅನಿಸುತ್ತೆ ನನಗೆ. ಅವರೆಲ್ಲ ನೋಡಿ, ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದು, ಬೆಂಗಳೂರಿಗೆ ನೀರು ತೊಗೊಂಡು ಹೋಗೋದು. ಬೆಂಗಳೂರಿಗೆ ನೀರು ಇಲ್ಲಿ ಜಾಸ್ತಿ ಆಗಿದ್ರೆ ತೊಗೊಂಡು ಹೋಗಲಿ, ಆದರೆ ಇಲ್ಲಿಂದ ಬೆಂಗಳೂರಿಗೆ ಲಿಫ್ಟ್ ಮಾಡೋಕ್ಕಾಗುವಂಥ ಖರ್ಚು ನೋಡಿದರೆ ಬೆಂಗಳೂರಲ್ಲಿರೋ ನೀರನ್ನೇ ಸಂಗ್ರಹ ಮಾಡಿದ್ರು ಸಾಕು, ಬೆಂಗಳೂರಿಗೆ ಬೇಕಾದಷ್ಟು ನೀರಾಗುತ್ತೆ. ಈ ಖರ್ಚಿನ ಶೇಕಡ 10% ಖರ್ಚು ಮಾಡಿದ್ರು ಸಾಕು. ಬೆಂಗಳೂರಲ್ಲಿ ಬೀಳುವಂಥ ಮಳೆ ನೀರನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಿ, ಸಂಸ್ಕರಿಸಿ, ನೀರನ್ನು ಸಂಗ್ರಹ ಮಾಡೋದು, ಸಂಸ್ಕರಿಸಿ ಕೊಡೋದು, ಇವನ್ನೆಲ್ಲ ನೀಟಾಗಿ ಮಾಡಿಬಿಟ್ರು ಅಂತ ಸರಿಯಾದ ರೀತಿಯೊಳಗೆ ಮಾಡಿದರೆ, ಕ್ರಮಬದ್ಧವಾಗಿ ಮಾಡಿದರೆ ಖಂಡಿತ ಬೆಂಗಳೂರಿಗೆ ನೀರಿನ ಒಂದು ತೊಂದರೆ ಉಂಟಾಗಲ್ಲ, ಅಭಾವ ಉಂಟಾಗಲ್ಲ. ಆದ್ರೆ ಅವನ್ ಮಾಡೋದು ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಹಣ ವ್ಯರ್ಥ ಆಗುವಂಥ ಕೆಲಸವನ್ನು ಇಂಥ ಯೋಜನೆಗಳು ಆಗ್ತಾರಲ್ಲ, ಇದರಿಂದ ಒಂದು ಅನಗತ್ಯ ಹಣ ವ್ಯರ್ಥ. ಆನಂತರದಲ್ಲಿ ಈ ನೀರನ್ನು ಅಲ್ಲಿಗೆ ತೊಗೊಂಡು ಹೋದ್ರು ಅಂತಂದರೆ ಸಮುದ್ರದ ಅಳಿವೆ ಅಂತ ಬರುತ್ತೆ, ನದಿ ಮತ್ತು ಸಮುದ್ರ ಸೇರುವಂಥ ಜಾಗ. ಆ ಜಾಗಕ್ಕೆ ಹೋಗ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಆ ನೀರಿನ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದ್ರೆ ಸಮುದ್ರದ ಜಲಚರಗಳಿಗೆ ಆಹಾರ ಸಿಗೋದಿಲ್ಲ. ಅದನ್ನೇ ನಂಬಿಕೊಂಡಿರ್ತಕ್ಕಂಥ ಜೀವರಾಶಿಗಳು ಎಷ್ಟೋ ಸಾವಿರ ಪ್ರಭೇದದ ಜೀವರಾಶಿಗಳು ಅಲ್ಲಿ ಹುಟ್ಟುತ್ತವೆ. ಮತ್ತು ಎಷ್ಟೋ ಸಾವಿರ ಪ್ರಭೇದದ ಹಕ್ಕಿ ಪಕ್ಷಿಗಳು ಅದನ್ನ ನೆಚ್ಕೊಂಡಿದ್ದಾವೆ. ಎಷ್ಟೋ ಸಾವಿರ ಪ್ರಭೇದದ ಗಿಡ ಮರಗಳು ಅದನ್ನ ನೆಚ್ಕೊಂಡಿದ್ದಾವೆ. ಇವೆಲ್ಲದರ ಜೊತೆ ಒಳಗೆ ಅವನ್ನ ನಂಬಿಕೊಂಡು ಎಷ್ಟೋ ತಾಲೂಕಿನ ಜನಗಳು ಬದುಕ್ತಿದ್ದಾರೆ. ಆ ಅಳಿವೆಗೆ ಹೋಗುವಂತ ನೀರು, ಅದರದ್ದು ತೀವ್ರತೆ, ವೇಗ ಕಡಿಮೆ ಆಗುತ್ತೆ. ವೇಗ ಕಡಿಮೆ ಆದಾಗ ಉಪ್ಪಿನ ನೀರು ಈ ಸಮಾಜದೊಳಗೆ ನುಗ್ಗುತ್ತೆ. ಉಪ್ಪಿನ ನೀರು ಈ ಕಡೆ ನುಗ್ಗುತ್ತೆ, ಆ ನದಿ ಪಾತ್ರದೊಳಗೆ ಉಪ್ಪಿನ ನೀರು ನುಗ್ಗುತ್ತೆ. ಉಪ್ಪಿನ ನೀರು ನುಗ್ಗಿದಾಗ ಅವ್ರಿಗೆ ಬೇಕಾದಂಥ ಆಹಾರ ಪದಾರ್ಥಗಳು ಸಿಗಲ್ಲ, ಅಲ್ಲಿರ್ತಕ್ಕಂಥ ಪ್ರಾಕೃತಿಕ ವೈವಿಧ್ಯತೆ ನಶಿಸಿ ಹೋಗುತ್ತೆ. ಇಂಥವೆಲ್ಲ ಆಗ್ತವೆ ಅನ್ನೋ ಕಾರಣಕ್ಕಾಗಿ ಆ ಯೋಜನೆ ಇದು ಎರಡನೇದು. ಪರಿಸರದ ಮೇಲೆ ಕೆಟ್ಟ ದುಷ್ಪರಿಣಾಮ ಬೀರುತ್ತೆ ಎರಡನೇದು. ಇನ್ನು ಸಾಮಾಜಿಕವಾದಂಥ ದುಷ್ಪರಿಣಾಮ ಬೀರುತ್ತೆ ಹೆಂಗಪ್ಪ ಅಂತಂದ್ರೆ, ಇಲ್ಲಿಂದ ಬೆಂಗಳೂರಿಗೆ ನೀರು ತಗೊಂಡು ಹೋಗ್ತಾರಲ್ಲ, ಈ ಬೆಂಗಳೂರು ನೀರು ತಗೊಂಡು ಹೋಗ್ಬೋದು ದೊಡ್ಡ ದೊಡ್ಡ ಪೈಪ್ ಲೈನ್ ಮೂಲಕನೇ ತಗೊಂಡು ಹೋಗ್ಬೇಕು. ಏನು ಹೆಲಿಕಾಪ್ಟರಿಂದ ಆಕಾಶ ಮಾರ್ಗ ತಗೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಪೈಪ್ ಲೈನ್ ಮೂಲಕ ತಗೊಂಡು ಹೋಗ್ಬೇಕಲ್ಲ. ಏನಾಗುತ್ತೆ, ಇಲ್ಲಿಂದ ಬೆಂಗಳೂರಿಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಎಲ್ಲ ಕಡೆ ಸಮೃದ್ಧಿ ಇಲ್ಲ, ಬೇಕಾದಷ್ಟು ಬರಪೀಡಿತ ಜಾಗಗಳಿದ್ದಾವೆ. ಅಲ್ಲಿ ಮಳೆನೇ ನೆಚ್ಚಿಕೊಂಡು ಇವತ್ತಿಗೂ ಕೂಡ ಬಹಳ ಒಂದೊಂದು ತುತ್ತನ್ನಕ್ಕೂ ಪರಿತಪಿಸುವಂತ ಪ್ರಾದೇಶಿಕವಾಗಿರ್ತಕ್ಕಂಥ ಅನಾನುಕೂಲ ಇರುವಂಥ ಜಾಗಗಳು ನಮ್ಮಲ್ಲಿ ಆ ಮಾರ್ಗ ಮಧ್ಯದಲ್ಲಿ ಬೇಕಾದಷ್ಟು ಇದ್ದಾವೆ. ಅಂಥ ಜಾಗಗಳು ಜನಗಳು ಏನು ಮಾಡ್ತಾರೆ ಗೊತ್ತೇನೋ, ಆ ಪೈಪ್ಗಳಿಗೆ ಹಾರೆಕೋಲ್ ಹಾಕಿ ಅಕ್ರಮವಾಗಿ ಹೋಲ್ ಮಾಡಿ ಅಲ್ಲಿಂದ ಅಕ್ರಮ ನೀರು ತಗೊಳಕ್ ಶುರು ಮಾಡ್ತಾರೆ. ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ತಗೊಳಕ್ ಹೋದ್ರು ಅಂತಂದ್ರೆ ಆ ಜನಗಳು ಅಲ್ಲಿ ದಂಗೆ ಹೇಳ್ತಾರೆ. ಏನ್ ಬೆಂಗಳೂರಲ್ಲಿರೋರು ಅಷ್ಟೇನು ಮನುಷ್ಯರಂಗಾದ್ರೆ ನಾವು ಮನುಷ್ಯರಲ್ಲ ಅಲ್ವಾ? ಸಾಮಾಜಿಕವಾಗಿ ಒಂದು ಬಹಳ ಡಿಸ್ಟರ್ಬೆನ್ಸ್ ಅಲ್ಲಿ ನಿರ್ಮಾಣ ಆಗ್ಬಿಡುತ್ತೆ, ಅಸ್ತವ್ಯಸ್ತತೆ ನಿರ್ಮಾಣ ಆಗ್ಬಿಡುತ್ತೆ, ಒಂಥರ ಅಸಹನೀಯತೆ ಬೆಳೆಯುತ್ತೆ ಜನಗಳಿಗೆ. ಈ ಥರದಲ್ಲಿ ಒಂದು ಸಾಮಾಜಿಕವಾಗಿಯೂ ಕೂಡ ಅದು ಕಾರ್ಯಸಾಧವಾಗಿರ್ತಕ್ಕಂಥ ಯೋಜನೆ ಅಲ್ಲ.
ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ, ಪ್ರಾಕೃತಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲಾ ದೃಷ್ಟಿಯಿಂದಲೂ ಕೂಡ ಕಾರ್ಯಸಾಧುವಲ್ಲದೆ ಇರತಕ್ಕಂಥ ಯೋಜನೆ ಆಗಿದ್ದರಿಂದ ನಾವೆಲ್ಲರೂ ಅದನ್ನು ಗಟ್ಟಿಯಾಗಿ ವಿರೋಧ ಮಾಡೋದಕ್ಕೆ ಬಹುಶಃ ಈ ಅನಾಲಿಟಿಕ್ಸ್ ಆಡಳಿತ ವರ್ಗದವರಿಗೆ ಬರ್ಲಿಲ್ಲ. ಅದು ಏನಾಗಿದೆ ಅಂತ ಹೇಳಿದ್ರೆ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಭಾಳ ವ್ಯಾವಹಾರಿಕವಾದ ಕಾರಣಗಳಿರ್ತವೆ. ಯಾರ್ಯಾರೋ ಕಾಣದೇ ಇರತಕ್ಕಂಥ ಶಕ್ತಿಗಳು ಏನೇನೋ ಆಮಿಷಗಳನ್ನು ನೋಡಿ ಇಂಥ ಯೋಜನೆಗಳನ್ನು ರೂಪಿಸ್ತಾ ಇರ್ತಾರೆ. ಹಾಗಾಗಿ ಅಂಥವು ಯಾವುದಕ್ಕೂ ಒಳಗಾಗದಂಗೆ ಅಂಥ ದಾರಿ ತಪ್ಪಿರ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಪ್ರತಿಭಟಿಸಿ ಅದು ನಿಲ್ಲಿಸೋದು. ಆ ಜವಾಬ್ದಾರಿ ನಾವೆಲ್ಲರೂ ಕೂಡ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಧರ್ಮಗುರುಗಳು ಸೇರಿಕೊಂಡು, ಎಲ್ಲ ಸಂಘಟನೆಗಳು ಸೇರಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಮಾಡ್ತಿದ್ವಿ. ಮೊನ್ನೆ ತಾನೇ ಅಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿ ಒಂದು ಶರಾವತಿಯ ಇನ್ನೊಂದು ಯೋಜನೆ, ನೀರನ್ನು ಲಿಫ್ಟ್ ಮಾಡಿ ವಿದ್ಯುತ್ ಉತ್ಪಾದನೆ ಮಾಡೋದು, ಇನ್ನೇನೇನೋ ಒಂಥರ ಅರ್ಥಹೀನ ಕಾರ್ಯಸಾಧು ಅಲ್ಲದೆ ಇರ್ತಕ್ಕಂಥ ಯೋಜನೆಗಳು ಮತ್ತೆ ಕ್ರಿಯಾ ಯೋಜನೆಗಳು ತಯಾರು ಮಾಡಿದ್ರು. ಅದನ್ನು ಕೂಡ ನಾವೆಲ್ಲ ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಮತ್ತು ನಮ್ಮ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರ ಜೊತೆಗೂ ಕೂಡ ಮಾತಾಡಿದ್ವಿ. ಅವರು ಇಲ್ಲ ಬುದ್ಧಿ, ಯಾವ ಕಾರಣಕ್ಕೂ ಅದು ಯೋಜನೆ ಆಗಕ್ಕೆ ಬಿಡಲ್ಲ, ನಾವು ಕೂಡ ಅದು ಆಗಲ್ಲ, ಮಾಡ್ತಿರ್ತಾರೆ ಬುದ್ಧಿ, ಸರ್ಕಾರದೊಳಗಿಂತ ನೂರಾರು ಬರ್ತಿರ್ತೇವೆ, ನೂರಾರು ಹೋಗ್ತಿರ್ತೇವೆ, ಎಲ್ಲವನ್ನೂ ಅನುಷ್ಠಾನ ಮಾಡೋಕ್ಕಾಗಲ್ಲ, ಇದನ್ನಂತೂ ನಾವು ಮಾಡಲ್ಲ ಅನ್ನುವಂಥದ್ದನ್ನ ಭರವಸೆ ಮೌಖಿಕವಾಗಿ ನೀಡಿದ್ದಾರೆ. ಅದು ತಾರ್ಕಿಕವಾಗಿ ಅಂತ್ಯ ಕಾಣಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಹಕ್ಕೊತ್ತಾಯ. ನಾವೇನು ಉತ್ತಿಷ್ಟ ಭಾರತ ಅಂತ ಶಿವಮೊಗ್ಗದಲ್ಲಿ ಒಂದು ಸಂಘಟನೆ ಇದೆ, ಪರಿಸರದ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ಅದು. ಮತ್ತೆ ಭಾರತೀಯ ಸಂಸ್ಕೃತಿ ಪರಂಪರೆಗಳನ್ನ ಉಳಿಸುವಂತ ನಿಟ್ಟಿನೊಳಗೆ ಕ್ರಿಯಾಶೀಲವಾಗಿದೆ. ಆ ಸಂಸ್ಥೆಯ ಜೊತೆಯಲ್ಲಿ ನಾವು ಪರಿಸರದ ಕಾರಣಕ್ಕೆ ಕೈ ಜೋಡಿಸಿದ್ವಿ. ಅವರು ಬಂದು ನಮಗೆ ಕೇಳಿದ್ರು, ನಿಮ್ಮ ಬಸವ ಕೇಂದ್ರದಲ್ಲಿ ಸೀಡ್ ಬಾಲ್ಗಳು ಮಾಡಕ್ ಸಾಧ್ಯನಾ, ಬೀಜ ದುಂಡೆಗಳು ಮಾಡಿ ಕೊಡೋಕೆ ಸಾಧ್ಯನಾ ಅಂತ ಕೇಳಿದ್ರು. ಬಸವ ಕೇಂದ್ರಕ್ಕೆ ಬಂದು ಎಲ್ಲ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ನಾವು ಕೂತ್ಕೊಳ್ತಿದ್ವಿ ಅವ್ರ ಜೊತೆಗೆ. ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಮಣ್ಣು ತಂದು ಕೊಟ್ಟಿದ್ರು, ಬೀಜಗಳು ಕೊಟ್ಟಿದ್ರು. ಆ ಬೀಜಗಳು ಉಂಡೆ ಮಾಡೋದು, ಬೀಜ ಅದರೊಳಗಿಡೋದು, ಬಿಸಿಲಿಗಿಡೋದು, ಹಿಂಗೆ ಒಂದು ಪರಿಸರದ ಜೊತೆಯಲ್ಲಿ ನಾವು ಕೂಡ ಅಳಿಲ್ ಸೇವೆ ಅಂತೇಳಿ ಅಳಿಲ್ ಸೇವೆ ಮಾಡ್ಕೊಂಡು ಬಂದಿದ್ದೀವಿ.